ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಲವ್ ನೆಕ್ಸ್ಟ್ ಡೋರ್ ಅನ್ನೋ ಸೀರೀಸ್ ನ ಪಾರ್ಟ್ 14 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನೂ ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ಅದನ್ನ ಕೂಡ ಖಂಡಿತ ಫಾಲೋ ಮಾಡಿ. ಅದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಶನ್ ಬರದೇ ಇದ್ದಾಗ ಖಂಡಿತ ವಾಟ್ಸ್ಆಪ್ ಕಡೆಯಿಂದ ಬಂದೇ ಬರುತ್ತೆ. ಸೊ ಮರೀದೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ಮ ಹೀರೋಯಿನ್ ಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗಿರುತ್ತೆ. ಹೀರೋಯಿನ್ ಅವ್ರ ಅಪ್ಪ ಅಮ್ಮಗಂತೂ ತುಂಬಾನೇ ಬೇಜಾರಾಗಿ ಮನ್ಸೇ ಒಡೆದೋಗ್ಬಿಟ್ಟಿರುತ್ತೆ ಅವ್ರಿಗೆ. ಈ ಕಡೆ ಹೀರೋ ಕೂಡ ಅಷ್ಟೇ ಬೇಜಾರಾಗಿರುತ್ತೆ. ಹೀರೋ ಕೂಡ ಗೊತ್ತಿರೋದಿಲ್ವಲ್ಲ, ಅವನು ಗೊತ್ತಾದ್ಮೇಲಂತೂ ಇವಳು ಯಾಕೆ ನನ್ನ ಹತ್ರ ಮುಚ್ಚಿಟ್ಲು ಅಂತ ಹೇಳಿ ತುಂಬಾ ಫೀಲ್ ಮಾಡಿರ್ತಾನೆ. ಅವತ್ತು ನೈಟ್ ಅವಳ ಹತ್ರ ಮಾತಾಡೋದ ಬೇಡವಾ ಅಂತ ಹೇಳಿ ವಿಂಡೋ ಹತ್ರ ನಿಂತ್ಕೊಂಡೆ ಅವ್ರ ಮನೆ ಕಡೆ ನೋಡಿರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಹೀರೋಯಿನ್ ಅವ್ರ ಅಪ್ಪ ಅವಳಿಗೆ ಹೆಲ್ದಿಯಾಗಿ ಫುಡ್ ಎಲ್ಲ ಮಾಡ್ಬೇಕು ಅಂತ ಹೇಳಿ ವಿಧವಾಗಿ ಏನೋ ಗಂಜಿಗಳೆಲ್ಲ ಮಾಡ್ತಾ ಇರ್ತಾರೆ, ಏನೋ ತರಕಾರಿ ಎಲ್ಲ ಹಾಕಿ. ಅದೇ ಟೈಮಲ್ಲಿ ಹೀರೋಯಿನ್ ಅವ್ರ ಅಮ್ಮ ಕೂಡ ಬರ್ತಾರೆ. ಏನ್ರಿ ಅಷ್ಟ್ ಬೇಗ ಎದ್ಬಿಟ್ಟಿದೀರಾ, ನೀವೇ ಅಡಿಗೆ ಎಲ್ಲ ಮಾಡ್ತಾ ಇದೀರಾ ಅಂದಾಗ ಅದಕ್ಕೆ ಅವ್ರು ಕೂಡ ಮತ್ತೆ ಮಗಳಿಗೆ ಈ ತರ ಇದೆ ಅಲ್ವಾ, ಅವಳಿಗೆ ಒಳ್ಳೆ ಊಟ ಕೊಡ್ಬೇಕಲ್ವಾ ಅಂತ ಹೇಳಿ ಮಾಡ್ತಾರೆ. ಅದಾದ್ಮೇಲೆ ನನ್ಗೆ ಕಣ್ಣೆಲ್ಲ ಉರಿತಾ ಇದೆ ಅಂದಾಗ ಇರು ನಿಂಗೊಂದು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಫ್ರಿಜ್ ಇಂದ 2 ಸ್ಪೂನ್ ನ ಎತ್ಕೊಡ್ತಾರೆ. ಚೆನ್ನಾಗಿ ಫ್ರೀಸ್ ಮಾಡಿರ್ತಾರೆ. ನೈಟ್ ಎಲ್ಲ ಹತ್ತಿರ್ತಾರಲ್ವಾ, ಸೊ ಕಣ್ಣೆಲ್ಲ ಉರಿಯಾಗಿ ಕೆಂಪಾಗ್ಬಿಟ್ಟಿರುತ್ತೆ. ಅದ್ ಸ್ವಲ್ಪ ಕಡಿಮೆ ಆಗ್ಲಿ ಅನ್ನೋದಕ್ಕೋಸ್ಕರ ಸ್ಪೂನ್ ನ ಕಣ್ಣತ್ರ ಇಟ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇರೋದು. ಅದೇ ತರ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಚಿಲ್ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದ್ಬಿಡ್ತಾಳ. ಏನಪ್ಪಾ ಏನ್ ಮಾಡಿದೀರಾ ಟಿಫನ್ ಅಂತ. ಅವಳೆಲ್ಲಿ ಇದನ್ನ ನೋಡ್ಬಿಡ್ತಾಳ ಅಂತ ಅವ್ರ ಕೈಲಿರೋ ಸ್ಪೂನ್ ನ ಹೀರೋಯಿನ್ ಅವ್ರಮ್ಮ ಬಚ್ಚಿಟ್ಕೊಂಡ್ರೆ ಹೀರೋ ಅವರಪ್ಪ ಎತ್ತಂಗೆಲ್ಲ ಅಂತ ಬಾಯಲ್ಲಿ ಇಟ್ಕೊಂಡ್ಬಿಡ್ತಾರೆ. ಆಮೇಲೆ ಅವಳು ಬಂದ್ ಕುತ್ಕೊಂಡು ಏನಪ್ಪಾ ಗಮ ಅಂತ ಸ್ಮೆಲ್ ಬರ್ತಾ ಇದೆ, ಏನ್ ಅಡಿಗೆ ಮಾಡ್ತಾ ಇದ್ದೀರಾ ಅಂದಾಗ ಇವ್ರು ಕೂಡ ಏನೋ ತರಕಾರಿ ಗಂಜಿ ಅಂತೇನೋ ಅಂದಾಗ ಅಂತಾರೆ, ಏನಪ್ಪಾ ಗಂಜಿನ ಅಪ್ಪ, ನಾನೇನ್ ಇನ್ನು ನಾನೇನ್ ಪೇಷಂಟ್ ಅಲ್ಲ, ನನ್ಗೇನಕ್ ಆತರ ಎಲ್ಲ ಮಾಡ್ತಾ ಇದೀರಾ, ನೀನ್ ರೆಸ್ಟೋರೆಂಟ್ ಅಲ್ಲಿ ಮಾಡೋ ಅಡಿಗೆ ಕೂಡ ನನ್ಗೆ ಮಾಡ್ಕೊಂಡ್ ಬಂದ್ ಕೊಡು, ಇಲ್ಲ ನೀನ್ ವಿದ್ವಿದ್ವ ಕೂಡ ಮಾಡು, ನಾನು ತಿಂತೀನಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಇವಾಗ ಇನ್ನೊಂದ್ ಕಡೆ ಮಿನ್ನೋರ್ ಮನೇಲಿ ತೋರಿಸ್ತಾರೆ. ಮಿನ್ನೋರ್ ಅಮ್ಮ ಕೂಡ ಇವಾಗ ತಾನೇ ವಿಷಯ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಈ ತರ ಇವಳಿಗೆ ಫಾರಿನ್ ಅಲ್ಲಿ ಇರ್ಬೇಕಾದ್ರೆ ಕ್ಯಾನ್ಸರ್ ಇತ್ತು ಅಂತ ಅದನ್ನ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ ಹತ್ರ ಮಾತಾಡ್ಕೊಂಡು, ಮೋಸ್ಟ್ಲಿ ಹೀರೋ ಅವ್ರ ಅಮ್ಮನೇ ಮಾತಾಡ್ತಾ ಇರ್ಬೋದು. ಆತರ ಮಾತಾಡ್ತಾ ಇರ್ಬೇಕಾದ್ರೆ ಮೇಲಿಂದ ಮಿನ್ ಕೂಡ ಇಳಿದ್ ಬರ್ತಾಳೆ. ಅವ್ಳಿಗೂ ಕೇಳಿಸ್ಕೊಂತಾಳೆ ಏನೋ ಕ್ಯಾನ್ಸರ್ ಅನ್ನೋ ವಿಷಯ. ಇವಳು ಕೂಡ ಏನಮ್ಮ ಯಾರಕ್ ಕ್ಯಾನ್ಸರ್ ಅಂತಂದಾಗ ಇನ್ಯಾರ್ಗೆ, ನಿನ್ ಫ್ರೆಂಡ್ ಜಯೋಕಿಗೆ ನೋಡೋಳು ಏನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿಸ್ಕೊಂಡು ಮಿನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇವಳಿಗೆ ಎಷ್ಟು ಧೈರ್ಯ ಇದ್ರೆ ಅಂತ ಹೇಳಲ್ಲ ಅಂತ ಸ್ಟ್ರೈಟ್ ಆಗಿ ಹೀರೋಯಿನ್ ಅವ್ರ ಮನೆಗೆ ಹೋಗ್ತಾರೆ. ಏನೇ ನಿನ್ಗೆ ಎಷ್ಟು ಕೊಬ್ಬಿದ್ರೆ ಇಷ್ಟು ದೊಡ್ಡ ವಿಷಯನ ನಮ್ಮ ಹತ್ರ ಇಲ್ಲ ಅಂದ್ರೆ ನೀನ್ ಮುಚ್ಚಿಡ್ತೀಯಾ, ನಿನ್ಗೆ ಅಷ್ಟೊಂದು ಧೈರ್ಯ ಯಾಕೆ ನಮ್ಮ ಹತ್ರ ಹೇಳಿಲ್ಲ ಅಂತ ಇವಳು ಕೂಗಾಡ್ತಾ ಇದ್ರೆ ಅವಳು ಹೇಳ್ತಾಳೆ, ಮುಚ್ಚಿಡ್ಬೇಕು ಅಂತ ಅಲ್ಲ ಕಣೆ, ಸಡನ್ ಆಗಿ ನಾನ್ ಫಾರಿನ್ ಅಲ್ಲಿ ಇರ್ಬೇಕಾದಿತ್ತು ಪ್ರಾಬ್ಲಮ್ ಅಂತ ಹೇಳಿದ್ರೆ ನೀವೆಲ್ಲ ಕೂಡ ಗಾಬರಿ ಪಡ್ತೀರಲ್ವಾ, ಅದರಿಂದನೇ ಅದನ್ನ ಹೇಳಿಲ್ಲ, ಎಲ್ಲ ಸ್ವಲ್ಪ ಸರಿ ಹೋದ್ಮೇಲೆ ಹೇಳಿದ್ರೆ ಆಗುತ್ತೆ ಅಂತ ಸುಮ್ನೆ ಆಗಿದ್ದು, ಅದನ್ನ ಬಿಟ್ಟು ನಾನೇನ್ ಮುಚ್ಚಿಟ್ಟಿಲ್ಲ ಅಂದಾಗ ಇವಳು ಅಂತಾಳೆ, ಮುಚ್ಚಿಟ್ಟಿಲ್ಲ, ನೀನ್ ಬೇಕಂತಾನೆ ಆ ಕೆಲಸ ಮಾಡಿದ್ದು, ಚಿಕ್ಕ ವಯಸ್ಸಿಂದ ನಿನ್ ಜೊತೆಗೆ ಇದ್ದೀನಿ, ಒಂದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಳ್ತೀಯ, ಆದ್ರೆ ನನ್ನ ಹತ್ರನೇ ನೀನ್ ಹೇಳಿಲ್ಲ ಅಂತಂದ್ರೆ ನೀನ್ ಬೇರೆಯವ್ರ ಹತ್ರ ಮಾತ್ರ ಹೆಂಗ್ ಹೇಳ್ಬಿಡ್ತೀಯ, ನೀನ್ ಎಲ್ಲ ಬೇಕಂತಾನೆ ಮಾಡೋದು ಅಂತ ಹೇಳಿ ಕೋಪ ಮಾಡ್ಕೊಂತಾಳ. ಹೀರೋಯಿನ್ ಕೂಡ ಇಲ್ಲ ಕಣೆ ಆತರ ಎಲ್ಲ ಅಂದಾಗ ಮಿನ್ ಹೇಳ್ತಾಳೆ, ಸರಿ ಆ ಕತೆನ ಬಿಡು, ಇವಾಗೇನು ಎಲ್ಲ ಓಕೆನಾ, ಇವಾಗೇನು ಪ್ರಾಬ್ಲಮ್ ಇಲ್ವಾ ಅಂದಾಗ ಹೀರೋಯಿನ್ ಕೂಡ ಅದೆಲ್ಲ ಏನಿಲ್ಲ ಕಣೆ, ಎಲ್ಲ ಓಕೆ ಆಗಿದೆ, ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಮಿನ್ ಹೇಳ್ತಾಳೆ, ಇವಾಗ ನೀನ್ ಇಷ್ಟು ದೊಡ್ಡ ಪ್ರಾಬ್ಲಮ್ ನನ್ನ ಹತ್ರ ಹೇಳ್ದಾಗ ಕೂಡ ನನಗೆ ಅಳು ಕೂಡ ಬರ್ತಾ ಇಲ್ಲ ಕಣೆ ನಿನ್ ಮೇಲೆ ಇರೋ ಕೋಪಕ್ಕೆ ಅಂದಾಗ ಇವಳು ಅಂತಾಳೆ, ಸರಿ ಬಿಡು ಅಳ್ಬೇಡ, ಒಂದು ಹಗ್ ಮಾಡ್ಬಾ ಅಂದಾಗ ಇವಳು ಕೂಡ ಹಂಗೆ ಒಂದು ಲವ್ ಇಂದಾನೆ ಹೋಗಿ ಹಗ್ ಮಾಡ್ಕೊಂತಾಳೆ. ಮಿನ್ನಿಗೆ ಆಕ್ಚುಲಿ ತುಂಬಾನೇ ಬೇಜಾರಿರುತ್ತೆ, ಇದ್ರೂ ನಂಗೆ ಸಮಾಧಾನಕ್ಕೆ ಹೋಗಿ ಹಗ್ ಮಾಡ್ಕೊಂತಾಳೆ. ಇವಾಗ ಇನ್ನೊಂದ್ ಕಡೆ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರ ಹಾಸ್ಪಿಟಲ್ ಅಲ್ಲಿ ಆಗ್ತಾನೆ ಎಂಟ್ರಿ ಆಗಿರ್ತಾರೆ. ಅಲ್ಲಿ ಬರೋ ರಿಪೋರ್ಟ್ಸ್ ನೆಲ್ಲ ಚೆಕ್ ಮಾಡ್ಬೇಕು ಅಂತ ರಿಪೋರ್ಟ್ಸ್ ಎಲ್ಲ ಕೈಗೆ ತಗೊಂಡಾಗ ಅದ್ರಲ್ಲಿ ಹೀರೋಯಿನ್ ಹೆಸರು ಮೇಲೆ ಒಂದು ರಿಪೋರ್ಟ್ ಕೂಡ ಇರುತ್ತೆ. ಅಂದ್ರೆ ಅವತ್ತು ಚೆಕ್ಅಪ್ ಮಾಡಕ್ ಬಂದಾಗ ಅವ್ರು ಹೇಳಿರ್ತಾರಲ್ವಾ ರಿಪೋರ್ಟ್ ಕೊಟ್ಟು ಕಳಿಸ್ತೀವಿ ಅಂತ. ಸೊ ರಿಪೋರ್ಟ್ ಅಲ್ಲಿ ಅವಳ ಹೆಸರನ್ನ ನೋಡ್ಬಿಟ್ಟು ಇವಳಿಗೆ ಈ ತರ ಒಂದು ಪ್ರಾಬ್ಲಮ್ ಇದೆಯಾ, ಆಲ್ರೆಡಿ ಕ್ಯಾನ್ಸರ್ಗೆ ಆಪರೇಷನ್ ಆಗಿದ್ಯಾ, ನಮ್ಗೆ ಯಾರಿಗೆ ವಿಷಯ ಗೊತ್ತೇ ಇಲ್ವೇ ಅಂತ ಅವ್ರ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಹೀರೋ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ. ಅಲ್ಲಿರೋ ಎಂಪ್ಲಾಯ್ಸ್ ಎಲ್ಲ ಕುತ್ಕೊಂಡು ಒಂದು ವಿಷಯದ ಬಗ್ಗೆ ತುಂಬಾನೇ ಕೋಪವಾಗಿ ಡಿಸ್ಕಷನ್ ನ ಮಾಡ್ತಾ ಇರ್ತಾರೆ. ಏನಂದ್ರೆ ಇವ್ರು ಯಾವ್ದೋ ಒಂದು ಕಂಪನಿಗೆ ಒಂದು ಪ್ರಾಜೆಕ್ಟ್ ನ ಮಾಡ್ಕೊಟ್ಟಿರ್ತಾರೆ. ಆಕ್ಚುಲಿ ಒಂದು ಪ್ಲಾನ್ ನ ಹಾಕ್ಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇವಾಗ ಆ ಕಂಪನಿಯವರು ನೀವು ಮಾಡ್ಕೊಟ್ಟಿರೋ ಈ ವರ್ಕ್ ನಮ್ಗೆ ಇಷ್ಟ ಆಗ್ಲಿಲ್ಲ, ಈಗ ನೀವು ಪ್ಲಾನ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅದರಿಂದ ಇವರೆಲ್ಲ ಸಕ್ಕದಾಗ ಬೈಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸೆಂಟ್ರಲ್ ಹಿಂಗ್ ಹೇಳಿದ್ರೆ ಏನ್ ಮಾಡೋದು, ಆಲ್ಮೋಸ್ಟ್ ಈಗ ಅರ್ಧ ಕೆಲಸನೇ ಮುಗಿತಾ ಇದೆ, ಹಿಂಗಿರ್ಬೇಕಾದ್ರೆ ಹೆಂಗೆ ಅಂತ ಕೂಗಾಡ್ಬೇಕಾದ್ರೆ ಹೀರೋ ಹೇಳ್ತಾನೆ, ಸರಿ ಇವಾಗ ಏನಕ್ಕೆ ನೀವೆಲ್ಲ ಅಷ್ಟು ಟೆನ್ಷನ್ ಆಗ್ತಾ ಇದ್ದೀರಾ, ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಮುಖ್ಯ, ಸೊ ಅವ್ರ ಏನ್ ಹೇಳ್ತಾರೋ ಅದನ್ನ ಮಾಡಿ ಅಂತ ಸ್ವಲ್ಪ ಕೂಲ್ ಆಗಿ ಹೇಳ್ಬಿಟ್ಟು ಹೋಗ್ತಾನ. ಹಂಗೆ ಅವರೆಲ್ಲ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಏನ್ ಇವ್ನ ಈ ತರ ಹೇಳ್ಬಿಟ್ಟು ಹೋಗ್ತಿದ್ದಾನೆ ಅಂತ. ಯೂಶುವಲ್ ಆಗಿ ಈ ತರ ಎಲ್ಲ ನಡ್ಕೊಳ್ಳಲ್ವಲ್ಲ, ಈ ತರ ಏನಾದ್ರು ಆದ್ರೆ ಅವರೇ ತಾನೇ ಕೋಪ ಪಡ್ತಾ ಇದ್ದಿದ್ದು ಅಂತ. ಅಲ್ಲಿರೋರೆಲ್ಲ ಹೇಳ್ತಾರೆ, ನಮ್ ಹೀರೋ ಅವ್ರ ಫ್ರೆಂಡು ಮತ್ತೆ ಇನ್ನೊಂದು ಹುಡುಗ ಇರ್ತಾನಲ್ಲ, ಅವ್ರೆಲ್ಲ ಹೇಳ್ತಾರೆ ಇವತ್ತೇನೋ ಸರ್ ಒಳ್ಳೆ ಮೂಡಲ್ಲಿ ಇದಾರೆ ಅದಕ್ಕೆ ಅಂದಾಗ ಶಿನ್ ಹೇಳ್ತಾಳೆ, ಚಾಚಾ ನೀವ್ ಅನ್ಕೊಂಡಿರೋ ತಪ್ಪು, ಸರ್ ಒಳ್ಳೆ ಮೂಡಲ್ಲಿ ಇಲ್ಲ, ಯಾವ್ದೋ ಒಂದು ವಿಷಯಕ್ಕೆ ತುಂಬಾ ಟೆನ್ಷನ್ ಆಗಿದ್ದಾರೆ, ತುಂಬಾನೇ ಡಿಸ್ಟರ್ಬ್ಡ್ ಆಗಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಂತ ಶಿನ್ಗೆ ಅರ್ಥ ಆಯ್ತು. ಅಂದ್ರೆ ಹೀರೋ ಯಾವ್ದೋ ಬೇಜಾರಲ್ಲಿ ಇದ್ದಾನೆ ಅಂತ ಮಾತ್ರ ಅವಳಿಗೆ ಅರ್ಥ ಆಗುತ್ತೆ. ಇವಾಗ ಹೀರೋ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಅವ್ರ ಅಪ್ಪಗೆ ಕಾಲ್ ಮಾಡಿ ಮಾತಾಡ್ತಾನೆ. ಆಕ್ಚುಲಿ ಕ್ಯಾನ್ಸರ್ ಬಗ್ಗೆನೇ ಕೇಳಕ್ಕೆ ಕಾಲ್ ಮಾಡೋದು. ಆದ್ರೆ ಅವರಪ್ಪ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಬಂದಾಗ ಇವ್ನು ಕೂಡ ಹಾಸ್ಪಿಟಲ್ ಅಲ್ಲಿ ಹೋಗ್ಬಿಟ್ಟು ಅವಳ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಅವರಪ್ಪ ಹೇಳ್ತಾರೆ, ಅವಳಿಗೆ ಸದ್ಯಕ್ಕೆ ಇಷ್ಟು ಮಾತ್ರ ಇದೆ ಅಂತ ನಾನು ಹೇಳ್ಬಲ್ಲೆ, ಅದನ್ನ ಬಿಟ್ಟು ಡೀಟೇಲ್ಡ್ ಆಗಿ ನಾನು ನಿನ್ನ ಹತ್ರ ಹೇಳಕ್ಕಾಗಲ್ಲ, ಯಾಕಂದ್ರೆ ಪೇಷಂಟ್ ಕಡೆಯವರು ಅಂದ್ರೆ ಪೇಷಂಟ್ ಗೆ ಹೇಳ್ಬೇಕಾಗುತ್ತೆ, ನಿನ್ಗೆಲ್ಲ ಹೇಳಕ್ಕಾಗಲ್ಲ, ಹಾಸ್ಪಿಟಲ್
ಹಾಸ್ಪಿಟಲ್ ವಿರುದ್ಧ ನಾನು ನಡ್ಕೊಳಕ್ ಆಗಲ್ಲ ಅಂದಾಗ ಅದಕ್ಕೆ ಹೀರೋ ಕೂಡ ಸರಿ ಆಯ್ತು, ನೀವೇನೊಂದು ಅವಳ ಹತ್ರ ಹೇಳಿ, ನಾನು ಅವಳ ಹತ್ರನೇ ತಿಳ್ಕೊಳ್ತೀನಿ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾನೆ. ಇನ್ನೊಂದ್ ಕಡೆ ಹೀರೋಯಿನ್ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರು ಮಿನ್ನು ಅವ್ರ ಅಮ್ಮ ಅವ್ರ ಅಂಗಡಿಗೆ ಹೋಗಿರ್ತಾರೆ, ಅಲ್ಲೆಲ್ಲರೂ ಇರ್ತಾರ. ಅವ್ರಿಗಂತೂ ಎಲ್ಲರಿಗೂ ವಿಷಯ ಗೊತ್ತಾಗಿರುತ್ತಲ್ವಾ, ಎಲ್ಲರೂ ಅವ್ರ ಹತ್ರ ಹಂಗೆ ಹತ್ಕೊಂಡ್ ಮಾತಾಡ್ತಾರೆ. ಏನೇ ಈ ತರ ಆಗೋಯ್ತು, ನಿನ್ ಮಗಳಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳಲೇ ಇಲ್ವೇ, ನಮ್ಗೆ ಇವಾಗ ತಿಳ್ಕೊಳ್ತಾ ಇದ್ರೆ ತುಂಬಾನೇ ಬೇಜಾರಾಗ್ತಿದೆ ಅಂತ ಅಳು ಬರ್ದೇ ಕೂಡ ಅಳು ಬರ್ಸ್ಬಿಡ್ತಾರೆ. ಆತರ ಮಾತಾಡಿದಾಗ ಅವ್ರ ಅಮ್ಮ ಅಂತಾರೆ, ಏನಾಯ್ತು ಅಂತ ಇವಾಗ ಈ ತರ ಮಾತಾಡ್ತಾ ಇದೀರಾ, ಅವಳಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು, ಒಳ್ಳೆ ಹತ್ರ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಇವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರೆ ಕೂಡ ಇವ್ರು ಮಾತಾಡೋದ್ರಲ್ಲಿ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ನಮ್ ಕೈಲಿ ವಿಷಯ ಎತ್ಕೊಳಕ್ ಆಗ್ತಿಲ್ಲ, ನೀನ್ ಹೆಂಗ್ ಸ್ಟ್ರಾಂಗ್ ಆಗಿದ್ಯಾ ಅಂತ ಹೇಳಿನೇ ಪಾಪ ಎಮ್ಮನ್ಗೆ ಅಳುನೇ ಬರ್ಸ್ಬಿಟ್ರು. ಅವ್ರು ಅಷ್ಟೇ, ನನ್ಗೇನ್ ಅಳು ಬರ್ದೇ ಇದೆಯಾ, ಆದ್ರೂ ನನ್ ಮಗಳಿಗೆ ಏನಾದ್ರು ಮಾಡಿ ಕಾಪಾಡ್ಕೋಬೇಕು ಅಂತ ಹೇಳಿನೇ ನಾನು ಪ್ರಯತ್ನ ಪಡ್ತಾ ಇರೋದು ಅಂತ ಕೂತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾರೆ. ಅದಾದ್ಮೇಲೆ ಇವರೆಲ್ಲ ಹೋಗ್ಬಿಟ್ಟು ಸರಿ ಏನಿಲ್ಲ ಬಿಡು, ಸರಿ ಹೋಗುತ್ತೆ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ತಮ್ಮನ ತೋರಿಸ್ತಾರೆ. ಅವನಿಗೆ ಪಾರ್ಕ್ ಅಲ್ಲಿ ಇರ್ಬೇಕಾದ್ರೆ ನೆಟ್ ಅಲ್ಲಿ ಕೂಡ ಅಷ್ಟೇ ಕ್ಯಾನ್ಸರ್ ಬಗ್ಗೆನೇ ಸ್ವಲ್ಪ ಏನೋ ರಿಸರ್ಚ್ ಮಾಡ್ತಾ ಇರ್ತಾನೆ. ನಮ್ಮ ಅಕ್ಕಗ್ ಯಾಕೆ ಈ ತರ ಆಯ್ತು, ನಮ್ಮ ಅಕ್ಕಗ್ ಮಾತ್ರನೇ ಬರ್ಬೇಕಾ, ಪ್ರಪಂಚದಲ್ಲಿ ಯಾರಿಗೂ ಬರ್ಬಾರ್ದ ಅಂತ ಹೇಳಿ ಒಂದ್ ಕಡೆ ಬೇಜಾರಾದ್ರೆ ಕೂಡ ಇನ್ನೊಂದ್ ಕಡೆ ಕೋಪದಲ್ಲಿ ಆ ಕೆಳಗಡೆ ಇರೋ ಕಲ್ ನಂಗೆ ಕಾಲಲ್ಲಿ ಓದಿತಾರೆ ನೋಡಿ. ಅದು ಆಲ್ಮೋಸ್ಟ್ ಒಂದ್ ಹುಡುಗಿ ಪಕ್ಕದಲ್ಲೇ ಹೋಗಿ ಬೀಳತೊಳಗ್ ಟಚ್ ಆಗೋ ತರ ಅವಳು ಭಯ ಪಟ್ಕೊಂಡ್ಬಿಡ್ತಾಳೆ. ಅದು ಬೇರೆ ಯಾರು ಅಲ್ಲ, ಶಿನ್ನೆ. ಅವಳನ್ನ ನೋಡಿದ ತಕ್ಷಣ ಇವ್ನು ಹೋಗ್ಬಿಟ್ಟು ಹಂಗೆ ಜಲ್ಸಿಸ್ಕೊಂಡ್ ಮಾತಾಡ್ತಾನೆ, ನನ್ನ ಮರ್ತೋಗ್ಬಿಟ್ರಾ, ನೀವ್ ಕೂಡ ಜಿಮ್ಗೆ ಬರ್ತಾ ಇದ್ರಲ್ವಾ, ನಾನ್ ನೆನ್ಪಿದೀನ ಅಂತ ಕೇಳಿದಾಗ ಅವಳಂತಾಳೆ ಆ ಗೊತ್ತು ಆದ್ರೆ ಈ ನಡುವೆ ಜಿಮ್ ಕಡೆ ಕಾಣಿಸ್ತಾ ಇಲ್ಲ ಅಂದಾಗ ಅವನಂತಾನೆ, ಅದಾ ನನ್ಗೇನು ಇಲ್ಲ, ನಾನೇ ನಿಂತೋಗ್ಬಿಟ್ಟೆ ಅಂದಾಗ ಅವಳಂತಾಳೆ, ಓ ನಿನ್ನ ಜಿಮ್ ಬಿಟ್ಟು ತೆಗೆದ್ಬಿಟ್ರ ಅಂತಂದಾಗ, ಚಾಚಾ ಅವ್ರೇನ್ ತೆಗ್ದಿಲ್ಲ, ನಾನೇ ನಿಂತೋಗ್ಬಿಟ್ಟೆ ಅಂದಾಗ, ನೀನ್ ಹೇಳೋ ತರ ಕೂಡ ಹೇಳ್ಬೋದು ಅಂತ ಇವ್ನ್ಗೆ ಬಲ್ಬ್ ಕೊಡೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೋದ್ರೆ ಇವ್ನ ಹಂಗೆ ಅವಳ ಹಿಂದ್ಗಡೆ ಫ್ಲೋಟ್ ಮಾಡ್ಕೊಂಡು ಮಾತಾಡ್ಕೊಂಡು ಓಡೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಮಿನ್ನ ತೋರಿಸ್ತಾರೆ. ಮಿನ್ ಹಂಗೆ ತುಂಬಾ ಸ್ಯಾಡ್ ಆಗಿ ಹೀರೋಯಿನ್ ಬಗ್ಗೆ ನೆನ್ಸ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಡೈನೋ ಬಂದು ಮಿನ್ನ ಕರೀತಾ ಇದ್ರೆ ಮಿನ್ ತಿರುಗಿ ನೋಡ್ತಾ ಇಲ್ಲ. ಇವ್ ಸ್ವಲ್ಪ ಹತ್ರ ಬಂದವನು ಮುಟ್ಟಿದ ತಕ್ಷಣ ಇವಳಿಗೆ ಯಾವ ಮೂಡಲ್ಲಿ ಇದ್ಲೋ ಏನೋ ಹಂಗೆ ಅವ್ನು ಹಿಡಿದು ಹಂಗೆ ಒಂದು ಸ್ಮ್ಯಾಕ್ ಹಾಕಿ ಕೆಳಗಡೆ ಬೀಳ್ಸಿ ಕತ್ತಿಸ್ಕಕ್ಕೆ ಹೊರಟೋಗ್ತಾಳೆ. ಅವ್ನ್ ಹಂಗೆ ಭಯ ಪಟ್ಕೊಂಡು ಮಾತಾಡ್ತಾನೆ, ಮಿನ್ ನಾನೇ ಡೈನೋ ಮಾತಾಡ್ತಿರೋದು, ಏನ್ ಮಾಡ್ತಾ ಇದೀಯಾ, ಬಿಡು ಅಂತ. ಆಮೇಲೆ ಅವಳು ಸ್ವಲ್ಪ ಸ್ಲೋ ಆಗೋದು, ಆದ್ರೆ ಓ ಅಂತ ಅಳ್ತಾ ಇರ್ತಾಳೆ. ಪಾಪ ಡೈನೋಗ್ ನಡಿಯಕ್ಕಾಗದೆ ನಡೆಯುವಾಗ ಇವಳು ಹಂಗೆ ಸಪೋರ್ಟಿವ್ ಆಗಿ ಕರ್ಕೊಂಬಂದ್ ಅವ್ರ ಮನೇಲಿ ಕೂರ್ಸೋದು. ಆಗ ಡೈನೋ ಕೇಳ್ತಾನೆ, ಇಲ್ಲ ಮಿನ್ ನಾನ್ ನಿಮ್ಮ ಹತ್ರ ಕೇಳ್ಬೇಕು, ನನ್ನ ಬಟ್ಟೆ ಹೋಗಿತರ ನೀವು ಒಗದು ಬಿಸಾಕಿದ್ದ ಕೂಡ ನನ್ಗೇನು ತೊಂದರೆ ಇಲ್ಲ, ನನ್ಗೇನದು ಅಷ್ಟೊಂದು ನೋವಾಗ್ತಾ ಇಲ್ಲ, ಆದ್ರೆ ನೀವೇನ ಕಳ್ತಾ ಇದ್ರಿ, ಏನ್ ಪ್ರಾಬ್ಲಮ್, ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಆಗಿದ್ರಿ ಅಂದಾಗ ಇವಳು ಹೇಳ್ತಾಳೆ, ಇಲ್ಲ ನನ್ ಫ್ರೆಂಡ್ ಒಬ್ಳು ಇದ್ದಾಳೆ, ಅವಳಿಗೆ ಈ ತರ ಕ್ಯಾನ್ಸರ್ ಇತ್ತಂತೆ, ಆದ್ರೆ ಅದನ್ನ ಹೇಳಿದ್ರೆ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ, ಮೀನ್ಸ್ ಎಲ್ಲರೂ ಬೇಜಾರಾಗ್ತಾರೆ ಅಂತ ಹೇಳಿ ಅವಳ ವಿಷಯ ಯಾರ ಹತ್ರನೂ ಹೇಳಲೇ ಇಲ್ಲ. ಅವಳೊಬ್ಳೆ ಎಷ್ಟು ಕಷ್ಟ ಪಟ್ಟಿರ್ತಾಳಲ್ವಾ, ಈಗ ವಿಚಾರ ಗೊತ್ತಾಯ್ತು, ಅದಕ್ಕೆ ಫೀಲ್ ಆಗ್ತಿದೆ ಅಂದಾಗ ಡೈನೋ ಹೇಳ್ತಾನೆ, ಹಂಗೆ ಕೆಲವರು ಇನ್ನೊಬ್ರಿಗೆ ನೋವಾಗ್ಬಾರ್ದು ಅಂತ ಹೇಳಿ ಯಾರ ಹತ್ರನೂ ಏನು ಅಷ್ಟೊಂದು ಹಂಚ್ಕೊಳ್ಳೋದಿಲ್ವಲ್ಲ, ಇವಾಗ ನೋಡಿ ನಿಮ್ ಫ್ರೆಂಡಿಗೆ ಯಾರಿಗೋ ನೋವಾಯ್ತು ಅಂತ ಹೇಳಿ ನೀವ್ ಫೀಲ್ ಮಾಡ್ತಾ ಇದೀರಲ್ವಾ, ಹಂಗೆ ನನ್ಗೂ ಅಷ್ಟೇ ದಿನಾಗ್ಲೂ ಒಂದು ವಿಷಯಕ್ಕೆ ತುಂಬಾನೇ ಬೇಜಾರಾಗುತ್ತೆ, ಅವಾಗವಾಗ ನೆನ್ಸ್ಕೊಂಡ್ರೆ ನನ್ಗೆ ಅಳು ಕೂಡ ಬರುತ್ತೆ. ನನ್ ವೈಫ್ ನ ನೆನ್ಸ್ಕೊಂಡ್ರೇನೆ, ಯಾಕಂದ್ರೆ ನಾನೊಂದಿನ ಆಫೀಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ವರ್ಕ್ ಅಲ್ಲಿ ಇದ್ದೆ. ಅವಾಗ ಯಾವ್ದೋ ಒಂದು ನಂಬರ್ ಇಂದ ರಿಪೀಟೆಡ್ ಆಗಿ ಕಾಲ್ ಬರ್ತಾ ಇತ್ತು, ಯಾವ್ದೋ ನಂಬರ್ ಬಿಡು ಅಂತ ಹೇಳಿ ನಾನು ಅಟೆಂಡ್ ಮಾಡ್ಲಿಲ್ಲ. ಆದ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಕಾಲ್ ಅಟೆಂಡ್ ಮಾಡಿದಾಗ ಹಾಸ್ಪಿಟಲ್ ಅವರೇ ಕಾಲ್ ಮಾಡಿದ್ದು, ಈ ತರ ನಿಮ್ ವೈಫ್ ಗೆ ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲ್ಗೆ ಬನ್ನಿ ಅಂತ. ಆದ್ರೆ ನಾನು ಹಾಸ್ಪಿಟಲ್ಗೆ ಹೋಗೋಷ್ಟ್ರಲ್ಲೇ ಅವಳು ತೀರ್ಕೊಂಡ್ಬಿಟ್ಲು. ಅಷ್ಟೇ ನನ್ಗೆ ಪ್ರಪಂಚನೇ ನನ್ ತಲೆ ಮೇಲೆ ಬಿದ್ದಂಗಾಯ್ತು, ಅಷ್ಟೇ ನನ್ ಜೀವನ ನಿಂತೋಯ್ತು ಅಂತ ಅನ್ಕೊಂಡೆ. ಅವಾಗ್ಲೇ ನನ್ಗೆ ನನ್ ಮಗಳೇನಾದ್ಲು ಅಂತ ಕೇಳಿದಾಗ ಅವ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಆಪರೇಷನ್ ನಡೀತಿದೆ, ತುಂಬಾ ಸೀರಿಯಸ್ ಕಂಡೀಷನ್ ಅಂತ ಹೇಳಿದ್ರು. ಆದ್ರೆ ಆಪರೇಷನ್ ಆದ್ಮೇಲೆ ಹೆಂಗೋ ನನ್ ಮಗಳು ಬದುಕೊಂಡ್ಲು, ಅದರಿಂದ ಇವಾಗ ನಾನ್ ಜೀವನದಲ್ಲಿ ಇರೋದು. ಎಷ್ಟೇ ಕಷ್ಟ ಆಗ್ಲಿ ನನ್ ಮಗಳನ್ನ ನಾನ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿನೇ ನಾನು ಅವಳಿಗೋಸ್ಕರ ನನ್ ಜೀವನನ ಬದುಕ್ತಾ ಇದೀನಿ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡ್ಕೊಂಡು ಅಳ್ತಾ ಇದ್ರೆ ಅವ್ನ್ಗೆ ಹೆಂಗ್ ಸಮಾಧಾನ ಮಾಡೋದು ಅಂತ ಇವಳು ಗೊತ್ತಾಗ್ತಾ ಇಲ್ಲ. ಇವಳು ಕೂಡ ಈಗ ತುಂಬಾನೇ ಎಮೋಷನಲ್ ಇದ್ಲು, ಇವ್ನ್ ಬೇರೆ ಅಳ್ತಾ ಇದ್ದಾನೆ, ಇವಳಿಗೆ ಹೆಂಗ್ ಸಮಾಧಾನ ಮಾಡೋದು ಅಂತ ಗೊತ್ತಿಲ್ದೆ ಟಕ್ ಅಂತ ಅವ್ನ ಹಿಡ್ಕೊಂಡು ಮುತ್ಕೊಟ್ಬಿಟ್ಲು. ಅವಳಿಗೆ ಅರ್ಥ ಆಗ್ತಾ ಇಲ್ಲ ಏನು ಅಂತ. ಸ್ವಲ್ಪ ಹೊತ್ಗಳಿಗೆ ಫ್ಲಾಶ್ ಆದ್ಮೇಲೆ ಅಯ್ಯೋ ನಾನೇನ್ ಮಾಡ್ದೆ ಅಂತ ತಲೆಯಲ್ಲೇ ಅವ್ನಿಗೊಂದು ಡಿಚ್ಚಿನ ಕೊಟ್ಬಿಟ್ಟು ಅಲ್ಲಿಂದ ಓಡೋಗ್ತಾಳೆ. ಅಯ್ಯೋ ಇವಾಗ ನಾನು ಇಲ್ಲಿಂದ ಓಡೋದ್ರೆ ನಾನು ಎಲ್ಲಿಗೆ ಹೋಗ್ಲಿ, ಪಕ್ಕದ ಮನೆ ತಾನೆ ನಮ್ದು, ನಾಳೆ ದಿನ ಅವ್ನ ಮುಖ ನಾನು ಹೆಂಗ್ ತೋರಿಸ್ಲಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೋದಾಗ ಇಲ್ಲಿ ಡೈನೋಗೆ ಏನ್ ಅರ್ಥ ಆಗ್ತಲ್ಲ, ಏನಾಯ್ತು ಇವಾಗ ಏನ್ ನಡೀತಾ ಇದೆ ಅಂತ ಹೇಳಿ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರು ಬಂದು ಒಬ್ಬರನ್ನ ಮೀಟ್ ಮಾಡಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಗೆ ಹೋಗಿರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಇವರಿಬ್ರು ಅವ್ರ ಮನೆ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಅವ್ರಪ್ಪ ಒಂದ್ಸತಿ ಬೊಕ್ಕೆ ತಗೊಂಡ್ ಬಂದಾಗ ಇವ್ರಿಬ್ರಿಗೆ ಏನೋ ಅಫೇರ್ ಇದೆ ಅಂತ ತಪ್ಪಾಗಿ ತಿಳ್ಕೊಂಡಿರ್ತಾರಲ್ಲ, ಅವ್ರನ್ನ ಮೀಟ್ ಮಾಡಕ್ ಅಂತಾನೆ ಹೋಗಿರೋದು. ಇವ್ರು ಬೇರೆ ಯಾರು ಅಲ್ಲ, ಹೀರೋ ಅವ್ರ ಅಮ್ಮಗೆ ಒಂದು ಬೆಸ್ಟ್ ಫ್ರೆಂಡ್, ಕಾಲೇಜ್ ಡೇಸ್ ಇಂದಾನು ಫ್ರೆಂಡ್ ಆಗೇ ಇರ್ತಾರೆ. ಪ್ಲಸ್ ಇವಾಗ ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ. ಇವಾಗ ಏನಕ್ಕೋಸ್ಕರ ಕರೆದಿರೋದು ಅಂದ್ರೆ ಹೀರೋ ಅವ್ರ ಅಮ್ಮಗೆ ಈಗ ಏಜ್ ಜಾಸ್ತಿ ಆಗಿದೆ, ಈ ಕೆಲಸನ ಬಿಟ್ಟು ನಿಂತೋಗ್ಬೇಕು, ಆ ಜಾಗಕ್ಕೆ ಬೇರೆಯವ್ರು ಬರ್ತಾರೆ, ನೀನ್ ಕೆಲಸ ಬಿಟ್ಟು ನಿಂತೋಗು ಅಂತ ಹೇಳಿದ್ರೆ ಕೂಡ ಹೀರೋ ಅವ್ರ ಅಮ್ಮ ನಿಂತೋಗ್ತಾ ಇಲ್ಲ. ಇಲ್ಲಪ್ಪ ನಾನ್ ನಿಂತೋಗೋದಿಲ್ಲ, ನಾನು ಇನ್ನೊಂದ್ 4-5 ವರ್ಷ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನಾನು ಇವಾಗ್ಲೇ ರಿಸೈನ್ ಮಾಡಲ್ಲ ಅಂದಾಗ ಅದಕ್ಕೆ ಅವ್ರು ಹೇಳ್ತಾರೆ, ನೀನ್ ರಿಸೈನ್ ಮಾಡಿಲ್ಲ ಅಂದ್ರೆ ಕೂಡ ಬಲವಂತವಾಗಿ ನಿನ್ ಕೈಲಿ ಮಾಡಿಸ್ತಾರೆ, ಆತರ ಬಲವಂತ ಪಡೋದಕ್ಕಿಂತ ಇವಾಗ್ಲೇ ನೀನ್ ಮಾಡ್ಬಿಡು ಅಂದಾಗ ಅವ್ರು ಕೂಡ ಸರಿ ಆಯ್ತು ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮಾತಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನಿಗೆ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಹೀರೋಯಿನ್ ವೇಟ್ ಮಾಡ್ತಾ ಇರ್ತಾಳೆ. ಅದಾದ್ಮೇಲೆ ಇವ್ರಿಬ್ರು ನಂಗೆ ಪಾರ್ಕ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇವಳು ಹೇಳ್ತಾಳೆ, ಏನೋ ಇದು ನನಗೆ ಮೈಸೂರಲ್ಲಿ ಅಂತ ಗೊತ್ತಾದ್ಮೇಲೆ ಕೂಡ ನಾನು ಅವಾಯ್ಡ್ ಮಾಡ್ತಾ ಇದೀಯಾ, ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ, ಏನೋ ನಿನ್ ಪ್ರಾಬ್ಲಮ್ ಅಂತ ಇವಳು ಕೂಗಾಡಿದ್ರೆ ಇವಳಿಗೆ ಮೇಲೆ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ನೀನ್ ತುಂಬಾ ಸೆಲ್ಫಿಶ್ ಕಣೆ, ನಿನ್ ಬಗ್ಗೆ ಮಾತ್ರ ನೀನ್ ಯೋಚನೆ ಮಾಡ್ಬೇಕಾದ್ರೆ ನಾನೇನಕ್ ಬಂದು ನಿನ್ನ ಹತ್ರ ಮಾತಾಡ್ಬೇಕು, ಹೌದು ನೀನ್ ಅವಾಗ ಫಾರಿನ್ ಅಲ್ಲಿ ಇದ್ದೆ, ಎಲ್ಲ ನಿನಗ್ ನೀನೇ ನೋಡ್ಕೊಂಡ್ಬಿಡ್ಬೇಕು, ನಿನ್ ಮೈನ ನೀನೇ ನೋಡ್ಕೋಬೇಕು ಅಂತೆಲ್ಲ ಡಿಸೈಡ್ ಆಗ್ಬಿಟ್ಟಿದೆ ತಾನೆ, ಅದಕ್ಕೆ ತಾನೆ ನಮ್ಮ ಹತ್ರ
ಏನು ಶೇರ್ ಮಾಡಿಲ್ಲ. ನಮ್ಗೆ ಹೇಳಿದ್ರೆ ನಾವು ಸ್ವಲ್ಪ ಫೀಲ್ ಮಾಡಿರ್ತಾ ಇದ್ವಿ, ಆದ್ರೆ ಎಲ್ಲದಕ್ಕೂ ಜೊತೆಗೆ ಇರ್ತಾ ಇದ್ವಿ ತಾನೆ, ನಾವು ಕೂಡ ನಿನ್ನ ನೋಡ್ಕೊಳ್ತಾ ಇದ್ವಿ ತಾನೆ, ಆದ್ರೆ ನಮ್ಮ ಹತ್ರ ಏನು ಶೇರೇ ಮಾಡ್ಕೊಳ್ಳಿಲ್ಲ, ನಮ್ಮ ಹತ್ರ ಏನು ಹೇಳಲೇ ಇಲ್ಲ, ನಿನ್ ಪಾಡಿಗೆ ನೀ ಎಲ್ಲ ಡಿಸಿಷನ್ ತಗೊಂಡೆಲ್ಲ ನೀನೇ ಮಾಡ್ಕೊಂಡ್ಬಿಟ್ಟು ಈಗ ಓವರ್ ನನ್ನ ಹತ್ರ ಬಂದು ಕೂಗಾಡ್ತಾ ಇದೀಯ ಅಂದಾಗ ಇದನ್ನೆಲ್ಲ ಕೇಳ್ಕೊಂಡು ಅವಳಿಗೆ ಟೆನ್ಷನ್ ಆಗ್ಬಿಡತ್ತೆ. ನಿನ್ನ ಹತ್ರ ಏನೋ ಮಾತಾಡೋದು ಓ ಅಂತ ಹೇಳ್ಬಿಟ್ಟು ಅವಳ ಪಾಡ್ಗೆ ಅವಳು ಎದ್ದೋಗ್ಬೇಕಾದ್ರೆ ಆ ಜಾಗಕ್ಕೆ ಜಿನ್ ಬರ್ತಾನೆ. ಜಿನ್ ಬಂದು ಹೇಳ್ತಾನೆ, ಅವಳು ನನ್ನನ್ನ ಬ್ರೇಕಪ್ ಹೇಳ್ಬಿಟ್ಟು ಇದೇ ತರನೇ ಕೋಪ ಮಾಡ್ಕೊಂಡು ಹೋದ್ಲು, ಅವಾಗ ನೀವಿವಾಗ ಮಾತಾಡೋ ತರನೇ ನಾನು ಆರ್ಗ್ಯೂ ಮಾಡಿದ್ರೆ ಚೆನ್ನಾಗಿದ್ದಿರೋದಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ರಿಬ್ರು ಏನ್ ಮಾತಾಡ್ಕೊಂಡ್ರು ಅಂತ ತೋರಿಸಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ ಹೀರೋಯಿನ್ ಅವ್ರ ಅಪ್ಪ ಅಮ್ಮ ಅವ್ರಿಬ್ರು ಡ್ರಿಂಕ್ಸ್ ಮಾಡ್ಕೊಂಡು ಕೂತ್ಕೊಂಡು ಓ ಅಂತ ಹೇಳ್ತಾ ಇರ್ತಾರೆ. ನಮ್ಮ ಮಗಳಿಗೆ ಇಷ್ಟೊಂದು ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಹೇಳಲೇ ಇಲ್ಲ ನೋಡ್ರಿ, ಅವಳು ಫಾರಿನ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಒಳ್ಳೆ ಸಂಪಾದನೆ, ಟೈಮ್ ಕೆಲ್ಸಕ್ಕೆ ಹೋದ್ಲಾ, ತಿಂದ್ಲಾ, ಮಲಗಿದ್ವಾ ಅಂತ ಕೇಳಿದ್ವಿ ಹೊರತೋಳು ಆರೋಗ್ಯ ಹೆಂಗಿದೆ ಅಂತ ನಾವ್ ಕೇಳಿದ್ವಾ, ನಾವ್ ಎಷ್ಟೊಂದು ಸೆಲ್ಫಿಶ್ ಆಗಿದ್ಬಿಟ್ವಿ ಅಂತ ಹೇಳಿ ಪಾಪ ಇವ್ರಿಬ್ರು ಫೀಲ್ ಮಾಡ್ಕೊಂಡು ಕುಳಿತಾ ಇರ್ತಾರೆ. ಇವ್ರಿತ್ರ ಫೀಲ್ ಮಾಡ್ಕೊಂಡು ಮಾತಾಡ್ತಾ ಇರೋದನ್ನ ಪಕ್ಕದಲ್ಲೇ ಹೀರೋಯಿನ್ ಕೂಡ ಕೇಳಿಸ್ಕೊಳ್ತಾಳೆ. ಅವಳಿಗೂ ಅಷ್ಟೇ ಬೇಜಾರಾಗುತ್ತೆ. ಸಾರಿ ಅಮ್ಮ ಅಂತ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ಮಿನ್ ಕೆಲ್ಸಕ್ಕೆ ಹೊರಡ್ಬೇಕು ಅಂತ ಹೇಳಿ ರೆಡಿ ಆಗಿ ಗೇಟ್ ಹತ್ರ ಬರ್ತಾಳೆ. ನೋಡಿದ್ರೆ ಆ ಕಡೆಯಿಂದ ಡೈನೋ ಮತ್ತೆ ಅವ್ರ ಮಗಳಿಬ್ರು ಬರ್ತಾ ಇರ್ತಾರ. ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಇವನೇನ್ ಈ ತರ ಟೈಮಿಗೆ ಬರ್ತಾ ಇದಾರೆ ಅಂತ ಹೇಳಿ ಇವಳು ಹಂಗೆ ಗುಡ್ಗುಡ ಅಂತ ಒಳಗಡೆ ಓಡೋಗ್ಬಿಡ್ತಾಳ. ಅದನ್ನ ಡೈನೋ ಅವ್ರ ಮಗಳು ನೋಡ್ಬಿಟ್ಲು, ಡ್ಯಾಡಿ ಏನಾಯ್ತು ಆಂಟಿಗೆ, ಏನಕ್ಕತ್ರ ನಮ್ಮನ್ನ ನೋಡಿ ಓಡೋಗಿ ಬಚ್ಚಿಟ್ಕೊಂಡ್ರು, ಮೋಸ್ಟ್ಲಿ ನಮ್ಮ ಹತ್ರ ಏನಾದ್ರು ಕಣ್ಣ ಮುಚ್ಚಲೆ ಆಡ್ತಿದಾರ ಅಂತಂದಾಗ ಡೈನೋ ಕೂಡ ಹಾ ಇರ್ಬೋದು ಅಂತ ಹೇಳ್ತಾನೆ. ಯಾಕಂದ್ರೆ ಇವ್ನು ಸ್ವಲ್ಪ ಆಕ್ವರ್ಡ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸರಿ ನಡಿ ಸ್ಕೂಲ್ ಟೈಮ್ ಆಯ್ತು ಹೋಗೋಣ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾರೆ. ಇದೇ ಟೈಮ್ ಅಲ್ಲಿ ಹೀರೋನ್ ಅವ್ರ ಮನೇಲಿ ತೋರಿಸಿದ್ರೆ ಟೈಮ್ ಆಯ್ತು ಅವಳನ್ನ ಎಬ್ಸೋಣ ಅಂತ ಹೀರೋನ್ ಅವ್ರ ಮಕ್ಕಳು ಒಳಗಡೆ ಹೋಗಿ ನೋಡಿದ್ರೆ ಬೆಡ್ ಮೇಲೆ ಅವಳಿಲ್ಲ, ಫೋನ್ ಬೇರೆ ಟೇಬಲ್ ಮೇಲೆ ಇದೆ. ಎಲ್ಲಪ್ಪ ಹೋದ್ಲು ಇಷ್ಟು ಬೇಗ ಎದ್ದು ಅಂತ ಹೇಳಿ ಸುತ್ತಮುತ್ತ ಹುಡುಕ್ತಾರೆ, ಎಲ್ಲೂ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಕೆಲ್ಸಕ್ಕೆ ಹೋಗಿದ್ದಾಯ್ತು. ಅವನೊಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಇರ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ವಿಷಯನ ಯೋಚನೆ ಮಾಡ್ತಾನೆ. ಅಂದ್ರೆ ಲಾಸ್ಟ್ ನೈಟ್ ಜಿನ್ ಮಾತಾಡಿರ್ತಾನಲ್ಲ ಆ ವಿಷಯ. ಆಕ್ಚುಲಿ ಹೀರೋಯಿನ್ ಬಂದು ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ಲು. ಎಲ್ಲರ ಮೇಲೆ ಕೋಪ, ಯಾರುನು ಅವಳಿಗೆ ಸಪೋರ್ಟಿವ್ ಆಗಿಲ್ಲ, ನನ್ ಪರವಾಗಿ ಯಾರು ನಿಂತ್ಕೊಳ್ಳೋರಿಲ್ಲ, ನನ್ ಪರವಾಗಿ ಯಾರು ಮಾತಾಡೋರಿಲ್ಲ, ನನ್ಗೆ ಸಮಾಧಾನ ಮಾಡೋರಿಲ್ಲ ಅಂತ ಅವಳ ಬಗ್ಗೆನೇ ಅವಳೇನೋ ಒಂಟಿಗಿರೋ ತರನೇ ಫೀಲ್ ಮಾಡಿನೇ ಆಲ್ಮೋಸ್ಟ್ ಡಿಪ್ರೆಷನ್ ಗೆ ಹೊಟ್ಟೋದ್ಲು. ಅದಕ್ಕೆ ಸರಿಯಾಗಿ ನಾನ್ ಕೂಡ ಅವಳನ್ನ ಒಂದೇ ಒಂದ್ಸತಿ ಕರೆದೆ ಪಾರ್ಟಿಗೆ ಹೋಗೋಣ ಅಂತ, ಅವಳು ಬರಲ್ಲ ಅಂತಾಗ ಅವಳು ಮನೇಲಿ ಬಿಟ್ಬಿಟ್ಟು ನನ್ ಪಾರ್ಟಿಗೆ ಹೊರಟೋದೆ. ಅದರಿಂದಾನೆ ಅವಳು ನನಗೆ ಬ್ರೇಕಪ್ ಹೇಳ್ಬಿಟ್ಟು ಬಂದ್ಬಿಟ್ಲು. ಇವಾಗ ಕೂಡ ಹಿಂಗೆ ಅಲ್ವಾ ಕೋಪ ಮಾಡ್ಕೊಂಡು ಹೋಗಿರೋದು ಅಂತ ನಮ್ ಹೀರೋ ಹತ್ರ ಮಾತಾಡ್ಕೊಂಡಿರ್ತಾನ. ಈ ವಿಷಯ ನೆನ್ಸ್ಕೊಂಡು ನಾನು ಫೀಲ್ ಮಾಡ್ತಿರೋ ಟೈಮಲ್ಲಿ ಹೀರೋ ಅವ್ರ ಅಮ್ಮ ಇವ್ರಿಗೆ ಕಾಲ್ ಮಾಡ್ತಾರೆ. ಇವ್ನ್ ಕೂಡ ಏನಂತ ಕೇಳಿದಾಗ ಅವ್ರು ಹೇಳ್ತಾರೆ, ಈ ತರ ಹೀರೋಯಿನ್ ಎಲ್ಲೋದ್ಲು ಅಂತ ಗೊತ್ತಿಲ್ಲಪ್ಪ, ಫೋನ್ ಬೇರೆ ಮನೇಲೆ ಇಟ್ಬಿಟ್ಟು ಹೋಗಿದ್ದಾಳೆ, ಎಲ್ಲೋಗಿದ್ದಾಳೆ ಏನು ಅಂತ ಕೇಳೋಕೆ ನಂಗೆ ಕೇಳಕ್ ಆಗ್ತಾ ಇಲ್ಲ, ನಿನ್ಗೆ ಏನಾದ್ರು ಅವಳು ಎಲ್ಲಿರ್ತಾಳೆ ಅಂತ ಒಂದು ಐಡಿಯಾ ಇದ್ರೆ ಸ್ವಲ್ಪ ಹುಡುಕ್ ನೋಡ್ತೀಯ ಅಂತ ಕೇಳಿದಾಗ ಹೀರೋಗಂತೂ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ, ಎಲ್ಲೋದ್ಲಿ ಮೆಂಟಲ್ ಅಂತ ಹೇಳಿ ಅವ್ನ ಅಲ್ಲೇ ಸುತ್ತಮುತ್ತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ರು ಯಾವಾಗ ಕೂತ್ಕೊಳ್ತಾರಲ್ಲ ಆ ಪಾರ್ಕ್ ಹತ್ರ ಹೋಗ್ತಾನೆ, ಅಲ್ಲೂ ಇಲ್ಲ. ಇವಳಿಗೆ ಬುಕ್ಸ್ ಓದೋದಂದ್ರೆ ಇಷ್ಟ ಅಲ್ವಾ, ಸೊ ಲೈಬ್ರರಿಗೆ ಹೋಗಿ ನೋಡ್ತಾನೆ, ಲೈಬ್ರರಿಯಲ್ಲೂ ಇಲ್ಲ. ಸ್ಕೂಲ್ ಕಡೆ ಹೋಗಿ ನೋಡಿದ್ರೆ ಸ್ಕೂಲಲ್ಲೂ ಇಲ್ಲ, ಎಲ್ಲೋದ್ಲಪ್ಪ ಇವಳು ಅಂತ ನಿಂತ್ಕೊಂಡು ಒಂದ್ 2 ನಿಮಿಷ ಒಂದ್ 2 ಸೆಕೆಂಡ್ ಅವ್ನು ಯೋಚನೆ ಮಾಡಿದಾಗ್ಲೇ ಗೊತ್ತಾಗೋದು ಅವಳು ಯಾವ ಜಾಗಕ್ಕೆ ಹೋಗಿದ್ದಾಳೆ ಅಂತ. ಈಗ ಟಕ್ಕಂತ ಕಾರ್ನ ತಗೊಂಡು ಒಂದು ಬೀಚ್ ಸೈಡ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿದ್ರೆ ಅವಳು ಅಲ್ಲೇ ಕೂತಿರ್ತಾಳೆ. ಇವನಂತೂ ಅವಳನ್ನ ನೋಡಿದ ತಕ್ಷಣ ಈ ಲೂಸು ಹುಚ್ಚುಚ್ಚಾಗಿ ಆಡ್ಬೇಡ, ಯಾರಿಗೂ ಹೇಳ್ದಿ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಅಂದಾಗ ಅವ್ಳು ನೋಡ್ಬಿಟ್ಟು ಏಯ್ ನೀನೇನೋ ಮಾಡ್ತಾ ಇದೆಯಲ್ಲಿ, ಸರಿ ಬಾ ಕೂತ್ಕೋ ಬಾ ಅಂದಾಗ ಇವನಂತಾನೆ ಏನು ಕೂತ್ಕೊಳ್ಳೋದ, ಸ್ವಲ್ಪ ಹೊತ್ತು ನಿನ್ ತಲೆಯಲ್ಲಿ ಬುದ್ಧಿ ಗಿದ್ದಿ ಇದೆಯಾ, ನೀನ್ ಎಲ್ಲೋಗ್ಬಿಟ್ಟ ಏನು ಅಂತ ಗೊತ್ತಿಲ್ದೆ ಊರು ಅಲಿತಾ ಇದೀವಿ ನಾವು ನಿನ್ನ ಹುಡುಕೊಂಡು, ನೀನ್ ನೋಡಿದ್ರೆ ಫೋನ್ ಕೂಡ ಎತ್ಕೊಂಡ್ ಬಂದಿಲ್ಲ, ಏನ್ ಅನ್ಕೊಂಡಿದ್ಯಾ ನೀನು ಅಂತ ಬೈದಾಗ ಅವಳು ಹೇಳ್ತಾಳೆ, ಅಯ್ಯಯ್ಯ ಇವಾಗ ಏನಾಯ್ತು ಅಂತ ಹಂಗ್ ಬೈತಾ ಇದೆಯಾ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಂತ ಇಲ್ಲಿ ಬಂದ್ ಕೂತ್ಕೊಂಡ್ರೆ ಇಲ್ಲೂ ಬಂದ್ ನನ್ಗೆ ಯಾಕೆ ತರ ಬೈತಾ ಇದೆಯಾ ಅಂತ ಹೇಳಿ ಅವಳು ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡಿದ್ರೆ ಅವ್ನ್ ಬಿಡ್ತಾ ಇಲ್ಲ. ಟಕ್ಕಂತ ಅವ್ನ ಹಂಗೆ ಎತ್ತಿಗಳ ಮೇಲೆ ಹಾಕೊಂಡು ಎತ್ಕೊಂಡೋಗಿ ನೀರಲ್ಲೇ ಕುಕ್ ಬಿಡ್ತಾನ. ಅವಳಂಗೆ ಎದ್ ನಿಂತ್ಕೊಂಡು ಓ ಅಂತ ಬೈಯಕ್ಕೆ ಶುರು ಮಾಡ್ಬಿಡ್ತಾಳೆ. ಇವ್ನ್ ಹೇಳ್ತಾನೆ, ಬೈ ನಿನ್ ಮನ್ಸಲ್ಲಿ ಏನೆಲ್ಲ ಇದೆಯೋ, ನೀನ್ ಏನೆಲ್ಲ ಅನ್ಕೋಬೇಕಂತಿದ್ಯೋ, ನಾನು ಏನೆಲ್ಲ ಬೈಬೇಕಂತಿದ್ಯೋ ಅದನ್ನೆಲ್ಲ ಬೈದ್ ಬಿಡು, ಹಂಗಾದ್ರೆ ನಿನ್ ಡಿಪ್ರೆಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ಮೇಲೆ ಇವಳು ಇವಾಗ ಬೈಯಕ್ಕೆ ಸ್ಟಾರ್ಟ್ ಮಾಡೋದು. ಸರಿಯಾಗಿ ಬೈತಾಳೆ, ಎಲ್ಲ ನಿನ್ನಿಂದಾನೇ ಆಗಿದ್ದು, ನಾನು ಅವಾಗ ಎಷ್ಟು ಡಿಪ್ರೆಷನ್ ಅಲ್ಲಿ ಇದ್ದೆ, ನಾನು ಎಷ್ಟು ಸ್ಟ್ರೆಸ್ ಆಗಿ ಫೀಲ್ ಆಗ್ತಾ ಇದ್ದೆ, ಎಲ್ಲ ನಿನ್ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಿನ್ಗೆ ಕಾಲ್ ಮಾಡಿದಾಗ ನೀನ್ ಕಾಲ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ, ಒಂದು ಮೆಸೇಜ್ ಕೂಡ ನೀನ್ ರಿಪ್ಲೈ ಮಾಡ್ತಾ ಇರ್ಲಿಲ್ಲ, ನನಗೆ ಅಂತ ಯಾರಿದಾರೋ ನಾನು ಏನೇ ಹೇಳ್ಕೋಬೇಕಂದ್ರೆ ನಿನ್ನ ಹತ್ರ ತಾನೇ ಹೇಳ್ಕೊಳ್ತಾ ಇದ್ದು, ನೀನ್ ಯಾಕೆ ಅವಾಗ ನನ್ನ ಅವಾಯ್ಡ್ ಮಾಡ್ದೆ, ಅರ್ಧ ನಿನ್ನಿಂದಾನೇ ನಾನ್ ಡಿಪ್ರೆಷನ್ ಗೆ ಹೋಗಿದ್ದು ಅಂತ ಹೇಳಿ ಎಲ್ಲ ಇವಂದೇ ತಪ್ಪನ್ನೋ ತರ ಹೇಳ್ಕೊಂಡು ಬೈತಾ ಇರ್ಬೇಕಾದ್ರೆ ಹೀರೋ ಕೂಡ ತಲೆ ಬಗ್ಸ್ಕೊಂಡು ಅವನು ಸಾರಿ ಅಂತ ಹೇಳ್ತಾನೆ ಇರ್ತಾನೆ. ಆಕ್ಚುಲಿ ಹೀರೋ ಕೂಡ ಅವಾಗ ಬೇಕಂತ ಮಾಡಿರೋದಿಲ್ವಲ್ಲ, ಇವನ ಹೀರೋನ ನೋಡ್ಬೇಕಂತಾನೆ ಹೋಗಿರ್ತಾನೆ. ಆದ್ರೆ ಆ ಟೈಮಲ್ಲಿ ಇವಳು ಬಂದು ಜಿನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಇವನ್ಗೆ ಬೇಜಾರಾಗ್ಬಿಟ್ಟು ಅವಳನ್ನ ಅವಾಯ್ಡ್ ಮಾಡಿರೋದು. ಬಟ್ ಈ ತರ ವಿಷಯ ಅಂತ ಅವ್ನಿಗೂ ಗೊತ್ತಿರೋದಿಲ್ವಲ್ಲ ಪಾಪ. ಈಗ ಅದನ್ನ ನೆನ್ಸ್ಕೊಂಡು ಇವನು ಫೀಲ್ ಆಗ್ತಾನೆ. ಅವಳಿಗೂ ಇವಾಗ ಈ ತರ ಕೂಗಾಡಿ ಸ್ವಲ್ಪ ಮಾತಾಡದ್ಮೇಲೆ ಸ್ವಲ್ಪ ಡಿಪ್ರೆಷನ್ ಕಡಿಮೆ ಆದಂಗಿರುತ್ತೆ. ಇವಾಗ ಹಂಗೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಕೇಳ್ತಾಳೆ, ಹೌದು ನಾನು ಈ ಜಾಗದಲ್ಲಿ ಇರ್ತೀನಿ ಅಂತ ನಿನ್ಗೆ ಗೊತ್ತು ಅಂದಾಗ ಇವನಂತಾನೆ, ಓ ಈ ಮೇಡಮ್ ದೊಡ್ಡ ಕೊರಿಯಾಗೆ ದೊಡ್ಡ ಪ್ರೈಮ್ ಮಿನಿಸ್ಟರ್, ಪ್ರೈವೇಟ್ ಜೆಟ್ ಎಲ್ಲ ಬೇರೆ ಇಟ್ಕೊಂಡಿದ್ಯಾ ಹಾರ್ಕೊಂಡು ಬೇರೆ ಕಂಟ್ರಿಗೆ ಹೋಗಕ್ಕೆ, ನೀನ್ ಇಲ್ಲೇ ಕೂತಿರ್ತೀಯ ಅಂತ ಗೊತ್ತು, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಕೂಡ ಅಷ್ಟೇ ನಿನ್ಗೆ ಕೋಪ ಬಂದಾಗ ನೀನ್ ಇಲ್ಗೆ ತಾನೇ ಬರ್ತಾ ಇದ್ದು, ಅದನ್ನ ನೆನ್ಪಿಟ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾನ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವ್ರ ಮನೇಲಿ ಹೀರೋಯಿನ್ ಅವ್ರ ತಮ್ಮಗೆ ಒಂದು ಸ್ಮಾರ್ಟ್ ಫೋನ್ ನ ಕೊಡ್ಸಿರ್ತಾರೆ. ಇವಳಿಗೆ ಸಖತ್ ಕೋಪ ಬಂದು ಕೂಗಾಡ್ತಾ ಇರ್ತಾಳೆ, ಇವನಿಗೆ ಮಾತ್ರ ಸ್ಮಾರ್ಟ್ ಫೋನ್ ಕೊಡ್ಸಿದಿರಾ, ನನಗ್ ಮಾತ್ರ ಡಬ್ಬಾ ಫೋನ್ ನ ಕೊಡ್ಸಿದಿರಾ, ನನ್ಗ ಆ ಫೋನ್ ಬೇಡ ಏನು ಬೇಡ, ನನ್ಗೂ ಸ್ಮಾರ್ಟ್ ಫೋನ್ ಬೇಕು ಅಂದಾಗ ಅವ್ರ ಅಮ್ಮ ಅಂತಾರೆ, ಅವ್ನೇನೋ ಚಿಕ್ಕ ಹುಡುಗ ಕಣೆ, ಅವ್ನ್ ಫೋಟೋಸ್ ತಗೊಳ್ತಾನೆ, ಅದು ಇದು ವಿಡಿಯೋಸ್ ಮಾಡ್ಕೊಳ್ತಾನೆ, ನೀನೇನು ಯೂಸ್ ಮಾಡ್ತೀಯಾ, ನೋಡು ನಿನ್ ವಯಸ್ಸೆತ್ತಾನೆ ಹೀರೋಗೆ ಕೂಡ ಆಗ್ತಾ ಇರೋದು, ಅವನ ಹತ್ರ ಫೋನ್ ಎಲ್ಲ ಇಟ್ಕೊಂಡಿದ್ದಾನ, ನೀನ್ ನೋಡಿದ್ರೆ ಫೋನ್ ಅಂತ ಇದೆಯಾ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಅಂತ ಅವಳನ್ನ ಬೈತಾ ಇರ್ಬೇಕಾದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಟ್ಟು ಓಡೋಗಿ ನಮ್ ಹೀರೋ ಶರ್ಟ್ ಎಲ್ಲ ಇಟ್ಕೊಂಡು ಎಳಿತಾ ಇರ್ತಾಳೆ. ಇಲ್ಲೋಡಮ್ಮ ಅವ್ನ್ ಫೋನ್
ಒಂದೇ ಇಟ್ಕೊಂಡಿಲ್ಲ, ಅದ್ರ ಹಾಕೋ ಬಟ್ಟೆ ಎಲ್ಲ ಎಷ್ಟು ಬ್ರಾಂಡೆಡ್ ಗೊತ್ತಾ, ಎಷ್ಟು ದೊಡ್ಡ ದೊಡ್ಡ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾನೆ ಗೊತ್ತಾ ಅಂತ ಅವನ ಬಗ್ಗೆ ಹೇಳ್ತಾ ಇದ್ರೆ, ಅವ್ನ್ ಈ ಕತ್ತೆ ಏನಾಯ್ತು ನಿನ್ಗೆ ಬಿಡೇನ ಅಂತ ಹೇಳಿ ಅವನಾಗೆ ಎಳ್ದಾಡ್ತಾ ಇರ್ತಾನ. ಇವಳು ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗಿರ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಮನೆಗ್ ಬಂದಿರೋದಿಲ್ಲ, ಅಲ್ಲಿಂದ ಯಾವ್ದೋ ಒಂದು ಬೀಚ್ ಸೈಡ್ ಹೋಗ್ಬಿಟ್ಟು SOS ಅಂತೆಲ್ಲ ಆಗ್ಬಿಟ್ಟು ದೇವ್ರ ಹತ್ರ ಕೂಗ್ಕೊಂಡು ಹೇಳ್ತಾ ಇರ್ತಾಳೆ, ದೇವ್ರೆ ನನ್ನ ಏನಕ್ ಭೂಮಿಗೆ ಬಿಟ್ಟೆ, ನನ್ನ ನಿನ್ನ ಹತ್ರನೇ ಕರ್ಕೊಂಡ್ಬಿಡು, ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಕೂಗಾಡಿರ್ತಾಳೆ. ಇದನ್ನೆಲ್ಲ ಹೀರೋ ನೋಡ್ಬಿಟ್ಟು ನಗ್ದಿರ್ತಾನೆ. ಅದಕ್ಕೆ ಇವಾಗ ಹೀರೋ ಹೇಳ್ತಾನೆ, ಆ ಟೈಮಲ್ಲಿ ನಿನ್ನ ಹತ್ರ ಮಾಡಿದ್ದೆ, ಸೊ ನನ್ಗೆ ಫ್ಲಾಶ್ ಆಯ್ತು ನೀ ಇಲ್ಗೆ ಬಂದಿರ್ತೀಯ ಅಂತ ಅಂದಾಗ ಇವಳು ಕೂಡ ಓ ಹೌದಾ ಇನ್ನೂ ನೆನ್ಪಿಟ್ಕೊಂಡಿದ್ಯಾ ಅದು ಅಂದಾಗ ಹೀರೋ ಕೇಳ್ತಾನೆ, ಸರಿ ಆದ್ರೂ ನನ್ಗೊಂದು ಡೌಟ್, ಅವಾಗ ಸ್ಕೂಲ್ ಓದ್ಬೇಕಾದ್ರೇನೆ ನೀನು ಏನಕ್ ಸ್ಕೂಲ್ಗೆ ಹೋಗ್ಬಿಟ್ಟು ಆಮೇಲೆ ಬೀಚ್ಗೆ ಬಂದೆ, ಸ್ಟ್ರೇಟ್ ಆಗಿ ಇಲ್ಲಿಗೆ ಬಂದಿರ್ಬೋದಲ್ವಾ ಅಂದಾಗ ಅವಳು ಅಂತಾಳೆ, ಅವಾಗ ನಾನು ಸ್ಕೂಲ್ಗೆ ಹೋಗದೆ ಇದ್ರೆ ಅಟೆಂಡೆನ್ಸ್ ಕಡಿಮೆ ಆಗ್ಬಿಡ್ತಾ ಇತ್ತಲ್ವಾ ಅದಕ್ಕೆ ಅಂದಾಗ ಅದಕ್ಕೆ ಇವ್ನು ಕೂಡ ಓ ಹೌದಾ ಅನ್ನೋ ತರ ಸೀರಿಯಸ್ ಆಗಿ ಕೇಳ್ತಾನೆ. ಆಮೇಲೆ ನಮ್ ಹೀರೋ ಹೇಳ್ತಾನೆ, ನಾನು ನಮ್ಮ ಅಪ್ಪನ ನೋಡಿ ಮಾತಾಡ್ಕೊಂಡ್ ಬಂದೆ, ನೀನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬಿಟ್ಟು ಬಂದಿದ್ದೆ ಅಲ್ವಾ, ಆಗ ಏನೋ ರಿಪೋರ್ಟ್ ಏನೋ ಹೇಳ್ಬೇಕು ಅಂತ ಹೇಳಿದ್ರಪ್ಪ, ಅದು ನಿನ್ನ ಹತ್ರ ಮಾತ್ರ ಅಂತ ಹೇಳೋದು, ಕಾಲ್ ಮಾಡ್ಕೊಡ್ತೀನಿ ಮಾತಾಡು ಅಂದಾಗ ಕಾಲ್ ಮಾಡ್ಕೊಡ್ತಾರೆ. ಇವಳು ಕೂಡ ಮಾತಾಡಿದಾಗ ಅವ್ರಪ್ಪ ಅಂತಾರೆ, ಏನಮ್ಮ ಇಷ್ಟು ದೊಡ್ಡ ವಿಷಯ ಆಗಿದೆ ನಮ್ಮ ಹತ್ರನೇ ಮುಚ್ಚಿಟ್ಬಿಟ್ಟಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಅಯ್ಯೋ ಅಂಕಲ್ ಮುಚ್ಚಿಡ್ಬೇಕು ಅಂತಲ್ಲ, ಸುಮ್ನೆ ಎಲ್ಲರೂ ಗಾಬರಿ ಪಡ್ತಿರಲ್ವಾ ಅದಕ್ಕೆ ಅಂತಂದಾಗ ಅವ್ರು ಕೂಡ ಈಗ ರಿಪೋರ್ಟ್ ಬಂದಿರತ್ತಲ್ವಾ ಅವ್ಳಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಫೋನ್ ತಂದು ಕೊಟ್ಟಾಗ ಹೀರೋಗೆ ತುಂಬಾ ಗಾಬರಿ ಆಗುತ್ತೆ, ಏನಾಯ್ತು ಏನಾದ್ರು ಪ್ರಾಬ್ಲಮಾ, ಏನಾದ್ರು ಆಪರೇಷನ್ ಏನಾದ್ರು ಮಾಡ್ಬೇಕಾ ಅನ್ನೋ ತರ ಕೇಳಿದಾಗ ಇವಳು ಅಂತಾಳೆ, ಅಯ್ಯೋ ಆತರ ಎಲ್ಲ ಏನು ಇಲ್ಲ, ರಿಪೋರ್ಟ್ ಅಲ್ಲಿ ಏನು ಬಂದಿಲ್ವಂತೆಲ್ಲ ನಾರ್ಮಲ್ ಆಗಿದೆಯಂತೆ, ಅವತ್ತು ನಾನು ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ಗೆ ಹೋಗಿದ್ನಲ್ವಾ ಅದಕ್ಕೂ ಕ್ಯಾನ್ಸರ್ ಬಂದಿರೋದಕ್ಕೂ ಏನು ಸಂಬಂಧ ಇಲ್ಲ, ಜಸ್ಟ್ ಅವತ್ತು ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗಿರೋದ್ರಿಂದ ಹೊಟ್ಟೆ ನೋವು ಬಂದಿತ್ತು ಅಷ್ಟೇ, ಬೇರೇನು ಪ್ರಾಬ್ಲಮ್ ಇಲ್ಲ ಅಂದ್ರು ಅಂದಾಗ ಇವ್ನಿಗೆ ತುಂಬಾ ಸಂತೋಷ ಆಗುತ್ತೆ, ಟಕ್ ಅಂತ ಹಗ್ ಮಾಡ್ಕೊಂಡು ನನಗೆ ಇವಾಗ ಸಂತೋಷ ಆಗ್ತಿದೆ ಕಣೆ ಅಂತಂದಾಗ ಇವಳು ಅಯ್ಯೋ ಇವಾಗ ಏನೋ ಆಯ್ತು ಬಿಡೋ ಬಿಡೋ ಅಂತ ಹೇಳ್ತಾ ಇದ್ರೆ ಕೂಡ ಅವನು ಒಂದ್ 2 ನಿಮಿಷ ನೀನ್ ಬಾಯ್ ಮುಚ್ಕೊಂಡು ನಿಂತ್ಕೋ ಅಂತ ಹೇಳ್ತಾನೆ. ಇವಳು ಕೂಡ ಹಗ್ ಮಾಡ್ಬೇಕು ಅಂತಾನೆ ಇರುತ್ತೆ, ಆದ್ರೂ ಹಗ್ ಮಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಕೈನ ಇಳಿಸ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ, ಅವರು ಹಾಸ್ಪಿಟಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ಡ್ರೆಸ್ ಚೇಂಜ್ ಮಾಡಕ್ಕೆ ಶೂಸ್ ಎಲ್ಲ ಬಿಚ್ತಾ ಇರ್ಬೇಕಾದ್ರೆ ಕಾಲಲ್ಲಿ ಅವ್ರ ಹೆಂಡತಿ ಹಾಕಿರೋ ಬ್ಯಾಂಡೇಜ್ ಇರುತ್ತೆ, ಗಾಯ ಆಗಿರುತ್ತಲ್ಲ ವಾಷಿಂಗ್ ಮಿಷಿನ್ ಏನೋ ಹೊಡೆದೋಗ್ಬಿಟ್ಟು, ಅದನ್ನ ನೋಡ್ಬಿಟ್ಟು ನನ್ನ ಹೆಂಡತಿ ಬೇರೆ ನನ್ಗೆ ಈ ತರ ಬ್ಯಾಂಡೇಜ್ ಎಲ್ಲ ಹಾಕಿದ್ಲು, ನೋಡಕ್ ಬೇರೆ ತುಂಬಾ ಚೆನ್ನಾಗಿದ್ಲು, ನಾನು ಇವತ್ತು ಅವಳನ್ನ ಡಿನ್ನರ್ ಗೆಲ್ಲಾದ್ರೂ ಕರ್ಕೊಂಡು ಹೋದ್ರೆ ಚೆನ್ನಾಗಿರತ್ತಲ್ವಾ ಅಂತ ಹೇಳಿ ಇವ್ರ ಪಾಡಿಗೆ ಇವ್ರು ಎದ್ದವರು ಟಕ ಅಂತ ರೆಡಿ ಆಗ್ಬಿಟ್ಟು ಆಫೀಸ್ ಹತ್ರ ಅವ್ರನ್ನ ಪಿಕಪ್ ಮಾಡ್ಬೇಕು ಅಂತ ಹೋದ್ರೆ ಫಸ್ಟ್ ಏನ್ ಸೀನ್ ನೋಡಿದ್ರು ಇವಾಗ ಅದೇ ತರ ಸೀನ್ ನೋಡ್ತಾರೆ. ಆಕ್ಚುಲಿ ಅವ್ರ ಫ್ರೆಂಡ್ ಪಾಪ ತಪ್ಪಾಗೇನು ನಡೀತಾ ಇಲ್ಲ, ಆದ್ರೆ ಇವರೇ ತಪ್ಪಾಗಿ ಅನ್ಕೊಂಡ್ಬಿಟ್ಟಿರ್ತಾರಲ್ವಾ, ಅವ್ರಲ್ಲಿ ಬೊಕ್ಕೆ ಕೊಡ್ತಾ ಇರ್ತಾರೆ, ಬೊಕ್ಕೆ ಕೊಡ್ತಾ ಇರೋದು ಅವ್ರೀಗ ಕೆಲ್ಸದಿಂದ ರಿಸೈನ್ ಮಾಡ್ತಿದ್ದಾರೆ ಅಂತ, ಆದ್ರೆ ಇದನ್ನ ನೋಡ್ಬಿಟ್ಟು ಇವ್ರು ಇನ್ನಷ್ಟು ತಪ್ಪಾಗಿ ತಿಳ್ಕೊಳ್ತಾರೆ. ಅದಕ್ಕೆ ನೇರವಾಗಿ 3 ಲೇಡೀಸ್ ಅಲ್ಲಿ ಬೆಂಚ್ ಮೇಲೆ ಕೂತಿರ್ತಾರ, ಅವ್ರು ನೋಡ್ಬಿಟ್ಟು ಇವ್ರ ಇಬ್ಬರದ್ದು ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಅಂತ ಬೇರೆ ಹೇಳ್ತಾರ. ಅಷ್ಟೇ ಹೀರೋ ಅವ್ರ ಅಪ್ಪಗೆ ಇದ್ದಿದ್ದು ಡೌಟ್ ಇನ್ನಷ್ಟು ಕನ್ಫರ್ಮ್ ಮಾಡೋ ತರ ಆಗೋಯ್ತು. ಇಷ್ಟು ವರ್ಷ ಹಂಗಾದ್ರೆ ಇವಳು ನನ್ನ ಚೀಟ್ ಮಾಡ್ಕೊಂಡಿದ್ದಾಳ, ನನ್ಗೆ ಗೊತ್ತಿಲ್ಲದೆ ಅವನ ಜೊತೆ ಅಫೇರ್ ಅಲ್ಲಿ ಇದ್ದಿದ್ದಾಳ ಅಂತ ಪಾಪ ಇವ್ರು ಇನ್ನಷ್ಟು ಅವ್ರ ಮೇಲೆ ಡೌಟ್ ಪಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರತ್ತ, ನಮ್ ಹೀರೋ ಹೀರೋಯಿನ್ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ, ಆದ್ರೆ ಹೀರೋನ್ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋದಿಲ್ಲ, ಕಾರ್ ಹಂಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಇವಳು ಕೂಡ ಏನೋ ಆಯ್ತು ಎಲ್ಗೋ ಕರ್ಕೊಂಡು ಹೋಗ್ತಾ ಇದೆಯಾ ಅಂದ್ರೆ ಅವ್ನ ಏನಿಲ್ಲ ಬಾಯ್ ಮುಚ್ಕೊಂಡ್ ಬಾರೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಹೀರೋ ಅವ್ರ ಅಪ್ಪ ಅವ್ರ ರೆಸ್ಟೋರೆಂಟ್ ಅಲ್ಲಿ ಇವಳು ಬರ್ತಾಳೆ, ಅವಳಿಗೆ ಕರ್ಕೊಂಡ್ ಬರೋದು, ಅವಳಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಹೇಳಿ ಫುಲ್ ಆಗಿ ಕಲರ್ ಪೇಪರ್ಸ್ ಎಲ್ಲ ಹಾಕೊಂಡು ಆಟ್ ಎಲ್ಲ ಹಾಕೊಂಡು ಎಲ್ಲರೂ ಬಚ್ಚಿಟ್ಕೊಂಡು ಕೂತಿರ್ತಾರೆ. ಅಯ್ಯೋ ಕ್ಯಾಂಡಲ್ ಅನ್ಸಕ್ಕೆ ಲೈಟರ್ ಇಟ್ಬಿಟ್ಟಿದ್ದೀನೋ ಗೊತ್ತಿಲ್ವೇ ಅಂತ ಹೇಳಿ ಲೈಟರ್ ನ ಹುಡುಕ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಹೀರೋಯಿನ್ ಕೂಡ ಒಳಗಡೆ ಬಂದ್ಬಿಟ್ಟು ಲೈಟ್ ಕೂಡ ಹಾಕ್ಬಿಡ್ತಾಳೆ. ಏನೋ ಲೈಟ್ ಏನಾರ ಹುಡುಕ್ತಾ ಇದೀರಾ, ಇವರೆಲ್ಲ ಇಲ್ಲೇನಕ್ ನಿಂತಿದ್ದಾರೆ ಅಂದಿದ ತಕ್ಷಣ ಟಕ್ಕಂತ ಬ್ಲಾಸ್ಟ್ ಎಲ್ಲ ಹೊಡೆದ್ಬಿಟ್ಟು ಸರ್ಪ್ರೈಸ್ ಅಂತ ಹೇಳ್ತಾರೆ. ಆಕ್ಚುಲಿ ಸರ್ಪ್ರೈಸ್ ಮಾಡ್ಬೇಕಂತಾನೆ ಮಾಡಿದ್ರು, ಅದ್ರ ಒಳಗಡೆ ಬಂದು ಲೈಟ್ ಹಾಕ್ಬಿಟ್ಟು ಎಲ್ಲಾರು ನೋಡ್ಬಿಟ್ಲಲ್ಲ, ಇನ್ನೇನ್ ಸರ್ಪ್ರೈಸ್ ಇರತ್ತಲ್ಲಿ. ಈ ಐಡಿಯಾ ಯಾರು ಕೊಟ್ಟಿದ್ದು ಅಂತ ಕೇಳಿದಾಗ ಎಲ್ಲರೂ ಹೀರೋ ಕಡೆ ಕೈ ತೋರಿಸ್ತಾರೆ. ಆಕ್ಚುಲಿ ಇವ್ರು ಅಲ್ಲಿ ಬೀಚ್ ಹತ್ರ ಇರ್ಬೇಕಾದ್ರೆ ಹೀರೋ ಕಾಲ್ ಮಾಡ್ಬಿಟ್ಟು ಹೇಳಿರ್ತಾನೆ, ಹೀರೋಯಿನ್ ಫಾರಿನ್ ಇಂದ ಇಲ್ಲಿಗೆ ಬಂದ್ಮೇಲೆ ನಾವು ಕರೆಕ್ಟ್ ಆಗಿ ಅವಳನ್ನ ವೆಲ್ಕಮ್ ಮಾಡಿಲ್ವಲ್ಲ, ಸೊ ವೆಲ್ಕಮ್ ಮಾಡೋಣ, ಸೊ ಈ ತರ ಒಂದು ಪಾರ್ಟಿನ ಮಾಡೋಣ ಅಂತ ಹೇಳಿ ನಮ್ ಹೀರೋನ ಈ ತರ ಪ್ಲಾನ್ ಮಾಡಿದ್ದು, ಆದ್ರೆ ಇದು ಚಪ್ಪಂತ ಆಗೋಯ್ತು. ಅದಾದ್ಮೇಲೆ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಇಲ್ಲ ನೋಡಮ್ಮ ಜಯೋಕೆ, ನೀನ್ ಒಬ್ಳೇ ಇದೆಯಾ ಅಂತ ಹೇಳಿ ನೀನ್ ಯಾವತ್ತೂ ಡಿಪ್ರೆಸ್ಡ್ ಆಗ್ಬೇಡ, ನಿಮ್ ಜೊತೆ ನಾವೆಲ್ಲ ಇದೀವಲ್ಲ, ಒಂದಲ್ಲ ಒಂದ್ ಟೈಮ್ಗೆ ಒಬ್ರಲ್ಲ ಒಬ್ರು ನಿನ್ ಹತ್ರ ಮಾತಾಡ್ತೀವಿ, ಇನ್ಮೇಲೆ ನೀನ್ ಏನೇ ಹೇಳ್ಬೇಕಂದ್ರು ಏನೇ ಶೇರ್ ಮಾಡ್ಕೋಬೇಕಂದ್ರೆ ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೋ, ಇದಕ್ಕೂ ಮುಂಚೆ ಆಗಿರೋ ತರ ತಪ್ಪು ಇನ್ಮೇಲೆ ಆಗಲ್ಲ, ನಾವು ಕೂಡ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ, ನೀ ಕೂಡ ನಮ್ಮ ಹತ್ರ ಏನಿದ್ರು ಓಪನ್ ಆಗಿ ಹೇಳ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗೋ ತರ ಮಾತಾಡ್ತಾರೆ. ಆಕ್ಚುಲಿ ಅಲ್ಲಿ ಬೀಚ್ ಅಲ್ಲಿ ಇರ್ಬೇಕಾದ್ರೆ ಹೀರೋ ಕೂಡ ಹೇಳಿರ್ತಾನೆ, ಇನ್ಮೇಲೆ ನೀನ್ ಡಿಪ್ರೆಸ್ಡ್ ಆಗಿ ಇರ್ಬೇಡ, ನಿನ್ನ ಹತ್ರ ಏನೇ ಹೇಳ್ಬೇಕಂದ್ರೆ ಕೂಡ ನನ್ನ ಹತ್ರ ಹೇಳು, ನಾನೇ ನಿನ್ಗೆ ಮುಂದೆ ನಿಂತು ಎಲ್ಲಾ ಮಾಡ್ಕೊಡ್ತೀನಿ, ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿರ್ತಾನೆ. ಇವಾಗ ಇವರೆಲ್ಲ ಕೂಡ ಈ ತರ ಸಪೋರ್ಟಿವ್ ಆಗಿ ಮಾತಾಡ್ತಾ ಇರೋದಕ್ಕೆ ಅವ್ರಿಗೂ ಸ್ವಲ್ಪ ಸಂತೋಷ ಆಗುತ್ತೆ. ಎಲ್ಲರೂ ಹಂಗೆ ಸಂತೋಷವಾಗಿ ಊಟ ಮಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಎಲ್ಲ ಮನೆ ಕಡೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ಅಯ್ಯೋ ನನ್ಗೆ ಊಟ ಹೆವಿ ಆಗೋಯ್ತು, ನನ್ ಹೊಟ್ಟೆನೆ ಬ್ಲಾಸ್ಟ್ ಆಗ್ಬಿಡೋ ತರ ಇದೆ ಅಂದಾಗ ಎಲ್ಲರೂ ಹಂಗೆ ಒಂದ್ 2 ನಿಮಿಷ ನಿಂತು ಬಿಡ್ತಾರೆ, ಇವಳು ಏನ್ ಈ ತರ ಹೇಳ್ತಿದ್ದಾಳೆ ಅಂತ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಅಯ್ಯೋ ನೀವ್ ಅನ್ಕೊಳ್ಳೋತಾರಲ್ಲ ಕ್ಯಾನ್ಸರ್ಗೂ ಇದಕ್ಕೆ ಏನು ಸಂಬಂಧ ಇಲ್ಲ, ಅದು ಕೂಡ ಇದನ್ನ ತಗೊಂಬಂದ್ ಇಟ್ಕೊಬಿಡ್ಬಿಡಿ, ಸುಮ್ನೆ ಒಂದ್ ಮಾತಿಗೆ ಹೇಳ್ದೆ ಊಟ ಜಾಸ್ತಿ ತಿನ್ಬಿಟ್ಟಿದೀನಿ ಅಂತ ಹೇಳಿದಾಗ ಅವ್ರಿಗೆ ಅಪ್ಪಾಡಿ ಇವಾಗ ಸಮಾಧಾನ ಆಯ್ತು ಅಂತ ಸುಮ್ನೆ ಆಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಪ್ಪನ ತೋರಿಸ್ತಾರೆ. ಅವ್ರ ಅವಾಗ ತಾನೆ ಕೋಪ ಮಾಡ್ಕೊಂಡು ಹೊರಟೋಗಿರ್ತಾರಲ್ಲ ಕೆಲ್ಸದ ಮೇಲೆ, ಕೆಲಸ ಮುಗಿಸ್ಕೊಂಡು ಈಗ ಮನೆಗ್ ಬರೋಷ್ಟ್ರಲ್ಲೇ ಅಲ್ಲೇ ಹೀರೋ ಅವ್ರಮ್ಮ ಕೂತಿರ್ತಾರೆ. ಇವ್ರು ಹೋಗೋದನ್ನ ನೋಡ್ಬಿಟ್ಟು ಹೀರೋ ಅವ್ರಮ್ಮ ಹೇಳ್ತಾರೆ, ರೀ ನಾನ್ ನಿಮ್ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದಾಗ ಹೀರೋ ಅವ್ರಪ್ಪ ಕೂಡ ನಾನು ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕಂತಾರ. ಅದಕ್ಕೆ ಸರಿ ನೀವೇ ಫಸ್ಟ್ ಹೇಳಿ ಅಂದಾಗ ಹೀರೋ ಅವ್ರಪ್ಪ ಏನ್ ಹೇಳಕ್ ಬರ್ತಿದ್ದಾರೆ ಅಂದ್ರೆ ಡಿವೋರ್ಸ್ ತಗೊಳ್ಳೋಣ ಅಂತ. ಇದನ್ನ ಕೇಳಿಸ್ಕೊಂಡು ಅವ್ರಿಗೆ ಸಖತ್ ಶಾಕ್ ಆಗ್ಬಿಡತ್ತೆ. ಇವ್ರ ಪಾಪ ತಪ್ಪಾಗಿ ತಿಳ್ಕೊಂಡಿತ್ರ ಹೇಳ್ತಾ ಇರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು. ಆದ್ರೆ ಹೀರೋ ಅವ್ರ ಅಮ್ಮಗಂತೂ ಏನ್ ಅರ್ಥ ಆಗ್ತಾ ಇಲ್ಲ. ಅವ್ರ ಈ ತರ ರಿಸೈನ್ ಮಾಡ್ತಾ ಇದೀನಿ ಅಂತ
ಹೇಳಕ್ ಬಂದಿರೋದು. ಪಾಪ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇರ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಕೂತ್ಕೊಂಡಿರ್ಬೇಕಾದ್ರೆ ಜಿನ್ ಕಡೆಯಿಂದ ಕಾಲ್ ಬರುತ್ತೆ. ಜಿನ್ ಹೇಳ್ತಾನೆ, ಸಾರಿ ಜೋಯಕಿ, ನೀನ ಡಿಸ್ಟರ್ಬ್ ಮಾಡಿದ್ದಕ್ಕೆ. ನನ್ಗೆ ನಾಳೆ ಲಂಡನ್ಗೆ ಫ್ಲೈಟ್ ಇದೆ, ನಾನು ಈ ತರ ಹೋಗ್ತಾ ಇದ್ದೀನಿ. ಇನ್ಮೇಲೆ ನಾನು ನಿನ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಆದ್ರೆ ನೀನ್ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ನೀನ್ ಮತ್ತೆ ಡಿಪ್ರೆಷನ್ಗೆಲ್ಲ ಏನು ಹೋಗ್ಬೇಡ. ನಿನ್ಗೆಲ್ಲ ನಿನ್ ಸುತ್ತ ಫ್ರೆಂಡ್ಸ್ ಇದಾರೆ, ನೀನ್ ಏನೇ ಶೇರ್ ಮಾಡ್ಕೋಬೇಕಂದ್ರೆ ಅವ್ರ ಹತ್ರ ಶೇರ್ ಮಾಡ್ಕೋ. ನೀನ್ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾನ. ಆತರ ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ಮೇಲೆ ಇವಳಿಗೂ ಸ್ವಲ್ಪ ಫೀಲ್ ಆಗುತ್ತೆ, ಅಳ್ತಾಳೆ. ಯಾಕಂದ್ರೆ ಜಿನ್ ಲಾಸ್ಟ್ ಅವಳ ಮೇಲೆ ಇರೋ ಕೋಪಕ್ಕೆ ಅವಳನ್ನ ಬೈದಿದ್ರೆ ಕೂಡ ಪಾಪ ತುಂಬಾ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಿರ್ತಾನೆ. ಅವಳಿಗೆ ಆತರ ಆಪರೇಷನ್ ಆದ ಕೂಡ ಇವನೇ ಜೊತೆಗಿದ್ದು ನೋಡ್ಕೊಂಡಿರೋದು. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಇವಳು ಸ್ವಲ್ಪ ಫೀಲ್ ಆಗ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸಿದ್ರೆ ನಮ್ ಹೀರೋ ಆಸ್ ಯೂಶುವಲ್ ಎಲ್ಲರ ಮೇಲೆ ಸೌಂಡ್ ಕೊಡ್ತಾ ಇರ್ತಾನೆ. ಏನ್ ಕೆಲಸ ನಡೀತಾ ಇದೆ ಇಲ್ಲಿ, ಇಷ್ಟೊತ್ತಾಗಿ ಇನ್ನೂ ಆ ಕೆಲಸ ಮಾಡಿಲ್ವಾ ಅಂತ ಕೂಗಾಡ್ತಾ ಇರ್ಬೇಕಾದ್ರೆ ಇವರೆಲ್ಲ ಕುತ್ಕೊಂಡು ನಮ್ ಹೀರೋ ಕಡೆ ನೋಡ್ತಾರೆ. ಅಪ್ಪಾಡಿ, ನಮ್ ಸರ್ ನಾರ್ಮಲ್ ಆಗೋದ್ರು, ಫಸ್ಟ್ ತರ ಇಲ್ಲ ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಸ್ವಲ್ಪ ಡಲ್ ಆಗಿ ಮಾತಾಡಿರ್ತಾನಲ್ವಾ, ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಒಳಗಡೆ ಹೋಗಿ ನೋಡಿದಾಗ ಆ ಗಿಡ ಕೂಡ ಚೆನ್ನಾಗಿ ಬೆಳೀತಾ ಇರುತ್ತೆ. ಹೀರೋಯಿನ್ ಕೊಟ್ಟಿರ್ತಾಳಲ್ಲ, ಅದು ಕೂಡ ಇದಕ್ ಮುಂಚೆ ಡ್ರೈ ಆದಂಗಿತ್ತು, ಬಟ್ ಇವಾಗ ಚೆನ್ನಾಗಿ ಬೆಳೀತಾ ಇರುತ್ತೆ. ಎಲ್ಲ ಒಳ್ಳೇದೇ ಆಗುತ್ತೆ ಅನ್ಕೊಳ್ಳೋ ಟೈಮಲ್ಲೇ ಇವ್ನಿಗೊಂದು ಕಾಲ್ ಬರುತ್ತೆ, ಸರ್ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡ್ಬಿಟ್ಟು ಎದ್ದು ಬಿದ್ದು ಹೀರೋಯಿನ್ ಅವ್ರ ಮನೆಗೆ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡು ಏರ್ಪೋರ್ಟ್ ಕಡೆ ಬರ್ತಾ ಇರ್ತಾನೆ. ಯಾಕಂದ್ರೆ ಜಿನ್ ಇವತ್ತು ಲಂಡನ್ಗೆ ಹೋಗ್ತಾನಲ್ವಾ, ಸೊ ಅವನ್ನ ಮೀಟ್ ಮಾಡಕ್ಕೆ ಅಂತ ಬರೋದು. ಹೀರೋ ಹೇಳ್ತಾನೆ, ಆಕ್ಚುಲಿ ನೀನ್ ಹೋಗ್ತಾ ಇರೋದು ನನ್ಗೂ ಕೂಡ ತುಂಬಾನೇ ಬೇಜಾರಾಗ್ತಿದೆ. ಇದ್ರೂ ಹೀರೋಯಿನ್ ಲಾಸ್ಟ್ ಟೈಮ್ ಒಂದ್ಸತಿ ನೋಡ್ಬಿಟ್ಟು ಹೋದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ಕರ್ಕೊಂಡ್ ಬಂದೆ. ಇಬ್ರು ಸ್ವಲ್ಪ ಸಪರೇಟ್ ಆಗಿ ಮಾತಾಡಿ, ಆದ್ರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂದಾಗ ಜಿನ್ ಕೂಡ ಸರಿ ಆಯ್ತು ಅಂತ ಹೇಳಿ ಹೀರೋಯಿನ್ ಕೂಡ ಹೋಗಿ ಮಾತಾಡ್ಕೊಂಬ ಹೋಗು ಅಂದಾಗ ಅವಳು ಕೂಡ ಸ್ವಲ್ಪ ಬಿಂಕವಾಗಿ ಹೋಗ್ತಾಳೆ. ಹೀರೋಯಿನ್ ಹೇಳ್ತಾಳೆ, ಸಾರಿ ಕಣೋ, ನೈಟ್ ನಾನ್ ಸರಿಯಾಗಿ ಮಾತಾಡಕ್ಕಾಗಿಲ್ಲ. ನೀನ್ ಕೂಡ ನಿನ್ ಆರೋಗ್ಯನ ನೋಡ್ಕೋ. ಅಲ್ಲಿ ನಿನ್ ಕೆಲ್ಸಕ್ಕೆಲ್ಲ ಕೂಡ ಆಲ್ ದ ಬೆಸ್ಟ್. ಅಷ್ಟೇ ಅಲ್ಲ, ನಂತರನೇ ಒಂದು ಒಳ್ಳೆ ಹುಡುಗಿ ನಿನ್ಗೆ ಸಿಗ್ತಾಳೆ ಅಂತ ಇವಳು ಅಂದಾಗ ಅವನು ಹಂಗೆ ಹೀರೋ ಕಡೆ ನೋಡ್ಬಿಟ್ಟು ಹೇಳ್ತಾನೆ, ಆದ್ರೆ ನಂತರನೇ ಒಳ್ಳೆ ಹುಡುಗ ನಿನ್ಗೆ ಆಲ್ರೆಡಿ ಸಿಗ್ಬಿಟ್ನಲ್ವಾ ಅಂತ. ಅವ್ಳಿಗೆಲ್ಲ ಸ್ವಲ್ಪ ಶೈಯಾಗಿ ಫೀಲ್ ಆಗುತ್ತೆ. ಇದ್ರುನು ಇನ್ನಿದೆ ತಾನೇ ಲಾಸ್ಟ್ ಅವ್ರು ಮೀಟ್ ಮಾಡೋದು, ಲಾಸ್ಟ್ ಆಗಿ ಒಂದ್ ಶೇಕ್ ಹ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಶೇಕ್ ಹ್ಯಾಂಡ್ ಮಾಡ್ಬೇಕಾದ್ರೆ ಇದನ್ನ ನೋಡ್ತಿದ್ರೆ ಕೂಡ ಹೀರೋಗ್ ಉರಿತಾ ಇರುತ್ತೆ. ಅವ್ನ್ ಜೆಲಸ್ ಆಗಿ ಫೀಲ್ ಆಗ್ತಾನೆ. ಎಷ್ಟೇ ಜಿನ್ ಅಲ್ಲಿಂದ ಹೇಳ್ಬಿಟ್ಟು ಹತ್ರ ಹೋದ್ಮೇಲೆ ಅವ್ನ ಕಳ್ಸ್ಕೊಡ್ಬೇಕಂತಿದ್ರೆ ಕೂಡ ಹೀರೋಯಿನ್ಗೆ ಓ ಅಂತ ಅಳು ಬಂದ್ಬಿಡತ್ತಾ. ಇವ್ನ್ಗೇನ್ ಅರ್ಥ ಆಗ್ತಲ್ಲ, ಇವಳು ಯಾಕೆ ಅಳ್ತಾ ಇದ್ದಾಳೆ ಅಂತ. ಅವ್ಳು ಅಳ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು ಅಂತ ಕೋಟ್ನ ಬಿಜ್ಬಿಟ್ಟು ಹಂಗೆ ಅವಳ ಮುಖ ಮೇಲೆ ಮುಚ್ಚಿಡ್ತಾನೆ. ಆಕ್ಚುಲಿ ಹೀರೋ ಬಂದು ಹೀರೋಯಿನ್ ಫೀಲಿಂಗ್ಸ್ ಗೋಸ್ಕರ ಒಂದು ರೆಸ್ಪೆಕ್ಟ್ ನ ಕೊಡ್ತಾ ಇರೋದು. ಅವ್ನಿಗೆ ತುಂಬಾ ಚೆನ್ನಾಗಿ ಗೊತ್ತು ಹೀರೋಯಿನ್ಗೆ ಅವನಂದ್ರೆ ಇಷ್ಟ, ಜಿನ್ ಅಂದ್ರೆ ಇಷ್ಟ ಪಡ್ತಾ ಇದ್ಲು ಅಂತ. ಆದ್ರೆ ಬ್ರೇಕಪ್ ಹೇಳ್ಬಿಟ್ಟು ಬಂದ್ಮೇಲೆ ಮತ್ತೆ ಆ ರಿಲೇಶನ್ಶಿಪ್ ಫಸ್ಟ್ ತರ ಇರೋದಿಲ್ಲ ಅನ್ನೋದಕ್ಕೋಸ್ಕರನೇ ಅವಳ ಇತರ ಬಿಟ್ಬಿಟ್ಟಿದ್ರೆ ಸ್ಟಬ್ಬನ್ ಆಗಿರೋದು ಅಂತ ಕೂಡ ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೋಸ್ಕರನೇ ಲಾಸ್ಟ್ ಅಂಡ್ ಫೈನಲ್ ಈಗ ಜಿನ್ ಇಲ್ಲಿಂದ ಹೋಗ್ತಿದ್ದಾನೆ ಅಂತಂದ್ರೆ ಒಂದ್ಸತಿ ಡೈರೆಕ್ಟ್ ಆಗಿ ಮೀಟ್ ಮಾಡ್ಕೊಂಡು ಖುಷಿಯಿಂದ ಸೆಂಡ್ ಆಫ್ ಮಾಡ್ಕೊಟ್ರೆ ಆ ಕಡೆ ಅವನು ಸಂತೋಷವಾಗಿರ್ತಾನೆ, ಈ ಕಡೆ ಇವಳಿಗೂ ಸ್ವಲ್ಪ ರಿಲೀಫ್ ಆಗಿರುತ್ತೆ ಅನ್ನೋದಕ್ಕೋಸ್ಕರನೇ ಕರ್ಕೊಂಡ್ ಬಂದಿರೋದು. ಆದ್ರೆ ಇವಳಂತೂ ಓ ಅಂತ ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ಪಾರ್ಟ್ ಕೂಡ ಮುಗಿತದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.